ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ವಾಕ್ಯಗಳನ್ನ ಆಲಿಸಲಿಕ್ಕೆ ಬಂದಿರುವಂತ ನಿಮ್ಮೆಲ್ಲರಿಗೂ, ದೇವರ ವಾಕ್ಯವನ್ನ ನೋಡುತ್ತಾ ಆಲಿಸುತ್ತಾ ಇರುವಂತ ಬೇರೆ ಬೇರೆ ಕಡೆಯಲ್ಲಿರುವಂತ ಎಲ್ಲ ನನ್ನ ಪ್ರೀತಿಯ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ನಾನು ವಂದಿಸುತ್ತೇನೆ. ದೇವರು ನಿಮ್ಮೊಟ್ಟಿಗೆ ಮಾತನಾಡಲಿ ಎಂಬುದಾಗಿ ನಾನು ಬಯಸುವಂತವನಾಗಿದ್ದೇನೆ. ಪ್ರಿಯ ಜನರೇ, ಒಂದು ಕಂಪನಿಗೆ ಯಾರಾದರೂ ಜಾಬ್ಗೆ ಹೋಗ್ತೀನಿ ಇಲ್ಲ ಬರ್ತೀನಿ, ಕಂಪನಿ ಆಗಲಿ ಹಾಸ್ಪಿಟ್ಲ್ ಆಗಲಿ ಯಾವುದೇ ಒಂದು ಸ್ಥಳಕ್ಕೆ ನಾನು ಬರ್ತೀನಿ ಅಂತ ಹೇಳಿದಾಗ ಆ ಕಂಪನಿಯವರು ಸರಿ ತುಂಬ ಸಂತೋಷ, ನೀವು ಕಂಪನಿಗೆ ಬನ್ನಿ, ಆದರೆ ನಿಮಗೆ ಟ್ರಾವೆಲ್ ಕೊಡಲ್ಲ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಪರವಾಗಿಲ್ಲ ಟ್ರಾವೆಲ್ ಕೊಡಬೇಡಿ, ಬರ್ತೀವಿ. ಫುಡ್ ಎಕ್ಸ್ಪೆನ್ಸ್ ಕೊಡಲ್ಲ, ಊಟಕ್ಕೆ ಕೊಡಲ್ಲ, ಪರವಾಗಿಲ್ಲ ನಾವು ಬರ್ತೀವಿ. ಇನ್ಸೆಂಟಿವ್ಸ್ ಕೊಡಲ್ಲ, ಅಂದ್ರೆ ಅಲ್ಲಿ ಏನು ನಿಮಗೆ ಹೆಚ್ಚಿನ ಆದಾಯ ನಿಮಗೆ ಸಿಗಲ್ಲ, ಪರವಾಗಿಲ್ಲ. ಕೊನೆಗೆ ಅವ್ರು ಹೇಳ್ತಾರೆ ಸಂಬಳನೂ ಕೊಡಲ್ಲ, ಬಂದು ಕೆಲಸ ಮಾಡಿ ಅಂದ್ರೆ ನೀವೇನ್ ಹೇಳ್ತೀರಾ? ಇದುವರೆಗೂ ಪರವಾಗಿಲ್ಲ ಬರ್ತೀನಿ ಅಂತ ಹೇಳಿ ಕೊನೆಗೆ ಸಂಬಳ ಕೊಟ್ಟಿಲ್ಲ ಅಂದ್ರೆ ಬರಲ್ಲ. ಯಾಕೆ? ನಾವು ಹೋಗೋದಲ್ಲಿಗೆ ಸಂಬಳಕ್ಕೆ. ಈಗ ಇದೇ ವಿಷಯವನ್ನ ನಾನು ನಿಮ್ಮ ಹತ್ರ ಕೇಳ್ತೀನಿ. ದೇವ್ರ ಹತ್ರ ಬಂದಾಗ ದೇವ್ರು ನೀವು ಕೇಳ್ತೀರಾ, ದೇವರೇ ನನಗೆ ಆರೋಗ್ಯ ಬೇಕು, ದೇವ್ರು ಹೇಳ್ತಾನೆ ನಾನು ಕೊಡಲ್ಲ. ಹಣ ಬೇಕು, ನಾನು ಕೊಡಲ್ಲ. ನೀನು ಏನಾದ್ರು ಮಕ್ಕಳಿಗೆ ಆಶೀರ್ವಾದ ಬೇಕು, ಮನೆ ಬೇಕು, ಕಾರ್ ಬೇಕು, ಗಾಡಿ ಬೇಕು, ಅದು ಇದು ಎಲ್ಲ ಕೇಳಿದಾನೆ, ಕೊಡಲ್ಲ. ಕೊನೆಗೆ ದೇವರು ಒಂದು ವೇಳೆ ನಾನು ಏನು ಕೊಡಲ್ಲ ಅಂದ್ರೆ ನೀವು ಬರ್ತೀರಾ? ಯಥಾರ್ಥವಾಗಿ ಹೇಳ್ಬೇಕು, ಸುಮ್ಮನೆ ಹೇಳ್ಬಾರ್ದು. ಇದು ನಾನು ಒಪ್ಪಲ್ಲ. ಯಾಕೆಂದ್ರೆ ಯೇಸು ಸ್ವಾಮಿ ಇಲ್ಲ, ದೇವ್ರ ಹತ್ರ, ಯೇಸು ಸ್ವಾಮಿ ಮಾತ್ರ ಅಲ್ಲ, ದೇವರು ಅಂತ ಬಂದಾಗ ಮೊದಲು ನಾವೇನ್ ಮಾಡ್ತೀವಿ? ಫಸ್ಟು ಏನೋ ಅವಶ್ಯಕತೆಯಿಂದಾನೇ ನಾವು ದೇವ್ರ ಹತ್ರ ಬರ್ತೀವಿ, ಹೌದಲ್ವಾ? ಇಲ್ಲ ಅಂತ ನಾವು ಸುಮ್ಮನೆ ಹೇಳ್ಬಾರ್ದು. ಏನಕ್ಕೆ ಬರ್ಬೋದು? ಒಂದು ವೇಳೆ ನೀವು ಅನ್ಬೋದು ನಾನು ಏನೋ ಆಸೆ ಪಟ್ಟು ಬಂದಿಲ್ಲ ಅಂದ್ರೂ ಕೂಡ ನಮ್ಮ ಪಾಪ ಪರಿಹಾರಕ್ಕಾಗಿ ಆದರೂ ಬಂದಿದ್ದೇವೆ, ಈ ಲೋಕವಲ್ಲದೆ ಪರಲೋಕಕ್ಕಾದರೂ ನಾವು ಬಂದಿದ್ದೇವೆ, ದೇವರು ನಮಗೆ ನಿತ್ಯ ಜೀವ ಕೊಡಬೇಕಂತ ಬಂದಿದ್ದೇವೆ. ದೇವರು ಅದೂ ಕೊಟ್ಟಿಲ್ಲ ಅಂದ್ರೆ ನಾವು ದೇವರ ಹತ್ರ ಬರಲಿಕ್ಕೆ ನಾವು ಇಷ್ಟ ಪಡೋದಿಲ್ಲ. ನಿಮ್ಮಲ್ಲಿ ನನ್ನಲ್ಲಿ ನಾವು ಎಷ್ಟೋ ಜನರು ಇಲ್ಲ, ದೇವರ ವಾಕ್ಯವನ್ನು ಆಲಿಸುತ್ತಿರುವ ಅನೇಕರು ಮೊದಲು ಯಾವುದೋ ಒಂದು ಅವಶ್ಯಕತೆಗಾಗಿ ದೇವರ ಬಳಿಯಲ್ಲಿ ನಾವು ಬರುತ್ತೇವೆ. ಯಾರಿಗೂ ಹುಷಾರಿರಲ್ಲ, ಯೇಸು ಸ್ವಾಮಿ ಹತ್ರ ಬರ್ತಾರೆ. ಕುಟುಂಬದಲ್ಲಿ ಸಮಸ್ಯೆ ಇರುತ್ತೆ, ಆವಾಗ ಯೇಸು ಸ್ವಾಮಿ ಹತ್ರ ಬರ್ತಾರೆ. ಅವ್ರಿಗೊಂದು ವೇಳೆ ಹಣಕಾಸಿನ ತೊಂದರೆ, ಸಾಲದಲ್ಲಿ ಸಿಕ್ಕಾಕೊಂಡಿರ್ತಾರೆ, ಬಂದಿರ್ತಾರೆ. ಬಿಸಿನೆಸ್ ಲಾಸ್ ಆಗಿರುತ್ತೆ ಅಂತವರು ದೇವರ ಹತ್ರ ಬರ್ತಾರೆ. ಕುಟುಂಬದಲ್ಲಿ ಏನೇ ತೊಂದರೆಗಳಿರಲಿ, ಏನೇ ಆಗಿರಲಿ ಅವರು ಬರ್ತಾರೆ. ದೇವರು ಕೊಡುತ್ತಾರೆಂದು ನಂಬಿ ನಾವು ದೇವರ ಹತ್ರ ಬರುತ್ತೇವೆ. ದೇವರು ಕೂಡ ಅವುಗಳನ್ನ ಕೊಟ್ಟಾಗ ನಾವೇನ್ ಮಾಡ್ತೀವಿ? ಅದನ್ನ ಸ್ವೀಕಾರ ಮಾಡಿಕೊಂಡು ಇನ್ನಷ್ಟು ಆಶೀರ್ವಾದಗಳನ್ನ ದೇವರು ನಮಗೆ ಕೊಡುತ್ತಾರೆಂದು ನೆನೆಸಿ, ದೇವರು ನಮಗೆ ಇನ್ನೂ ಉನ್ನತವಾಗಿ ಬೆಳವಣಿಗೆಯನ್ನು ಕೊಡುತ್ತಾರೆಂದು, ಬೆಳವಣಿಗೆ ಆದ ಮೇಲೆ ನಮಗೆ ಗೊತ್ತಾಗುತ್ತದೆ ಯೇಸು ಸ್ವಾಮಿ ಹತ್ರ ನಾವು ಬರೋದು ಬರೀ ಲೌಕಿಕ ಆಶೀರ್ವಾದಗಳಿಗಾಗಿ ಅಲ್ಲ, ನಾವು ಬರ್ತಾ ಇರುವುದು ನಿತ್ಯವಾದ ಆಶೀರ್ವಾದಗಳಿಗಾಗಿ. ಹಲ್ಲೆಲೂಯಾ. ನಾವು ಬರುವಂತದ್ದು ಲೌಕಿಕ ಆಶೀರ್ವಾದ. ಆಮೇಲೆ ನಾವು ಹೇಳ್ತೇವೆ ದೇವರಿಗೆ, ಆವಾಗ ದೇವರ ಹತ್ರ ಹೇಳ್ತೀವಿ ಪರವಾಗಿಲ್ಲ ದೇವರೇ, ನೀವು ಆರೋಗ್ಯ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ನಿಜವಾದ ಕ್ರೈಸ್ತನು, ನಿಜವಾಗಿ ಯೇಸು ಸ್ವಾಮಿಯನ್ನು ಅರ್ಥ ಮಾಡಿಕೊಂಡವರು, ಬೆಳವಣಿಗೆ ಆದವರು ಹೇಳುವ ಮಾತೇನು ಗೊತ್ತಾ? ಯೋಬನ ಹಾಗೆ ಹೇಳುತ್ತಾರೆ. ಏನಂತ ಗೊತ್ತಾ? ನನ್ನ ಕತ್ತೆಗಳು ಓದುವು, ಕುರಿಗಳು ಓದುವು, ಎತ್ತುಗಳು ಓದುವು, ಒಂಟೆಗಳು ಓದುವು, ಕೊನೆಗೆ ನನ್ನ ಮಕ್ಕಳು ಕೂಡ ಹೋದರು, ಕೊನೆಗೆ ನನ್ನ ಆರೋಗ್ಯವು ಕೂಡ ಹೋಯಿತು, ಆದರೂ ದೇವರೇ ನಾನು ನಿನ್ನನ್ನ ಬಿಡುವುದಿಲ್ಲ. ಆ ಭಕ್ತಿ ಯಾರಲ್ಲಿ ಇರುತ್ತದೋ ಅವರೇ ನಿಜವಾದಂತ ಮೆಚ್ಯೂರ್ಡ್ ಕ್ರಿಶ್ಚಿಯನ್ಸ್. ಅಂದರೆ ಕ್ರಿಸ್ತನಲ್ಲಿ ಬೆಳವಣಿಗೆಯಾದ, ಕ್ರಿಸ್ತನಲ್ಲಿ ಬೆಳೆದಿರುವಂತ ಕ್ರೈಸ್ತರು. ಏನು ಬೇಕಾದರೂ ಬಿಡುತ್ತೇನೆ, ಕ್ರಿಸ್ತನನ್ನ ಬಿಡುವುದಿಲ್ಲ ಎಂದು ಹೇಳುವವರು. ಆಮೇಲೆ ಆ ಮಟ್ಟಕ್ಕೆ ಬರುವಂತವರು ಮಾತ್ರವೇ ನಿಜವಾದ ಕ್ರೈಸ್ತರು. ಇಲ್ಲ ಅಂದ್ರೆ ಕೆಲವು ಏನ್ ಮಾಡ್ತಾರೆ ಗೊತ್ತಾ? ಕೆಲವು ವಾರಗಳು ಬರುತ್ತಾರೆ ದೇವರ ಹತ್ರ, ಅದು ನಡೆದಿಲ್ಲ ಅಂದ್ರೆ ಹೊರಟು ಹೋಗ್ತಾರೆ. ಕೆಲವು ವರ್ಷಗಳು ಬರುತ್ತಾರೆ, ಹೊರಟು ಹೋಗ್ತಾರೆ. ಆದ್ರೆ ಅವರಿಗೆ ಗೊತ್ತಿಲ್ಲ ಯೇಸು ಸ್ವಾಮಿ ಯಾಕೆ ಬೇಕು ಅಂತ ಅವರಿಗೆ ಗೊತ್ತಿಲ್ಲ. ಗೊತ್ತಾದರೆ ಅವರು ಯೇಸುವನ್ನ ಬಿಡಲ್ಲ. ಅರ್ಥ ಆಗ್ತಾ ಇದೆಯಾ? ಗೊತ್ತಾದ್ರೆ ಅವರು ಯೇಸುವನ್ನ ಬಿಡೋದಿಲ್ಲ. ನೋಡಿ, ಅದಕ್ಕೆ ಯೇಸು ನಮಗೆ ಯಾಕೆ ಬೇಕು ಅಂದ್ರೆ, ಮುಖ್ಯವಾಗಿ ಈ ಲೋಕದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಷ್ಕಾರವನ್ನ ಮನುಷ್ಯರು ಕಂಡು ಹಿಡಿಯಬಹುದು.
ನಿಮ್ಮ ಸಾಲ ತೀರಿಸುವುದಕ್ಕೆ ಒಂದು ಮಾರ್ಗ ನಿಮಗೆ ಸಿಗಬಹುದು. ನಿಮ್ಮ ರೋಗ ಹೋಗುವುದಕ್ಕೆ ನಿಮಗೆ ಒಬ್ಬ ವೈದ್ಯರು ಸಿಗಬಹುದು. ನಿಮ್ಮ ಕುಟುಂಬವನ್ನು ಸರಿಪಡಿಸಲಿಕ್ಕೆ ಜನರು ಸಿಗಬಹುದು. ಲೋಕದ ಎಲ್ಲಾ ಕಾರ್ಯಗಳಿಗೆ ನಿಮಗೆ ವ್ಯಕ್ತಿಗಳು ಸಿಗಬಹುದು. ಆದರೆ ನಿಮ್ಮ ಪಾಪಗಳನ್ನು ಪರಿಹಾರ ಮಾಡಲಿಕ್ಕಾಗಿ ಪಾಪ ಪರಿಹಾರಕನು ಯಾರಾದರೂ ಸಿಗುತ್ತಾರಾ? ನಿಮ್ಮನ್ನ ಪರಲೋಕಕ್ಕೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಯಾರಾದರೂ ಸಿಗ್ತಾರಾ? ಸಿಗುವುದಿಲ್ಲ. ಇವತ್ತು ನಾನು ಒಂದು ವಾಕ್ಯ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಮತ್ತು ಒಂದು ವಾಕ್ಯವನ್ನು ಓದೋಣ. ಮೊದಲು ಯೆಶಾಯನ ಪ್ರವಾದನೆಯ ಗ್ರಂಥ 30ನೇ ಅಧ್ಯಾಯ 21ನೇ ವಾಕ್ಯ. ಯೆಶಾಯನ ಪ್ರವಾದನೆಯ ಗ್ರಂಥ 30ನೇ ಅಧ್ಯಾಯ 21ನೇ ವಾಕ್ಯ. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಆಮೆನ್. ಏನ್ ಮಾಡ್ತೇವೆ? ನಿಮ್ಮ ಕಿವಿಗೆ ಒಂದು ಸ್ವರವು ಬೀಳುವುದು. ಎಡಕ್ಕಾದರೂ ತಿರುಗಬಾರದು, ಬಲಕ್ಕಾದರೂ ತಿರುಗಬಾರದು. ಟೀಚ್ ಮೀ ಟು ಡೂ ಯುವರ್ ವಿಲ್. ದೇವರೇ, ನಿನ್ನ ಚಿತ್ತವನ್ನು ಮಾಡುವುದಕ್ಕೆ ನನಗೆ ಕಲಿಸಿಕೊಡು ಎಂದು ಇವತ್ತು ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ಪಾದದಲ್ಲಿ ಕುಳಿತು ನಿನ್ನ ವಾಕ್ಯಗಳನ್ನ ನಾವು ಅಧ್ಯಯನ ಮಾಡುವಾಗ ನೀವು ಏನನ್ನು ಉದ್ದೇಶಿಸಿದ್ದೀರೋ, ಏನನ್ನು ಕಲಿಸಬೇಕೆಂದಿದ್ದೀರೋ ನಮಗೆ ತಿಳಿಯಪಡಿಸಿರಿ. ಆ ಮೂಲಕವಾಗಿ ನಾವು ಕರ್ತನೆ ನಿನ್ನ ಪಾದದಲ್ಲಿ ಬೆಳೆಯುವಂತೆ ನಾವು ಕರ್ತನೆ ತೀರ್ಮಾನಿಸುತ್ತೇವೆ. ನನ್ನ ಮೂಲಕವಾಗಿ ಮಾತನಾಡು, ಕೇಳುವವರ ಹೃದಯಗಳನ್ನು ತೆರೆಯಿರಿ, ಆ ವಾಕ್ಯಗಳು ಅವರಲ್ಲಿ ಕಾರ್ಯರೂಪಕ್ಕೆ ಬರಲಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಈಗ ನಾನೊಂದು ಪ್ರಶ್ನೆಯನ್ನು ಕೇಳುತ್ತೇನೆ. ನಿಮಗೆಲ್ಲರಿಗೂ ಗೊತ್ತು, ದಾವೀದನು ಗೊಲ್ಯಾತನನ್ನ ಕೊಂದನು. ಹಾಗಾದ್ರೆ ದಾವೀದನು ಗೊಲ್ಯಾತನನ್ನ ಕೊಂದದ್ದಕ್ಕೆ ಬೇರೆ ಏನು ಕಾರಣಗಳಿಲ್ವಾ? ಏನು ಕಾರಣ ಇರಬಹುದು ದಾವೀದನನ್ನು ಕೊಂದಿದ್ದು? ಅವನಿಗೇನು ಒಂದು ಸ್ವಾರ್ಥ, ಅವನಿಗೇನು ಆಸೆ ಇರ್ಲಿಲ್ವಾ ಗೊಲ್ಯಾತನನ್ನ ಕೊಲ್ಲುವುದಕ್ಕೆ? ನಾವು ಯಾವಾಗಲೂ ಗೊಲ್ಯಾತನನ್ನ ಕೊಂದಿದ್ದನ್ನೇ ನಾವು ಯೋಚನೆ ಮಾಡ್ತೇವೆ. ಆದ್ರೆ ಅವನಿಗೆ ಏನು ಆಸೆ ಇರ್ಲಿಲ್ವಾ? ಗೊಲ್ಯಾತನಿಗೆ ಬೇರೆ ಏನು ಆಸೆ ಇರ್ಲಿಲ್ವಾ? ಗೊಲ್ಯಾತನನ್ನ ಎದುರಿಸಲಿಕ್ಕೂ ಗೊಲ್ಯಾತನನ್ನ ಕೊಲ್ಲುವುದಕ್ಕೂ ಹಿನ್ನೆಲೆಯಲ್ಲಿ ಯಾವ ಆಸೆನೂ ಇರ್ಲಿಲ್ವಾ? ಉದಾಹರಣೆ ನಾನು ಏನ್ ಹೇಳಿದೆ, ಯೇಸುವಿನ ಹತ್ರ ನಾವು ಬರಬೇಕಾದ್ರೆ ನಮ್ಮದು ಸ್ವಲ್ಪ ಸ್ವಾರ್ಥ ಇತ್ತು ಪ್ರಾರಂಭದಲ್ಲಿ, ಹೌದಲ್ವಾ? ನನ್ನ ರೋಗ ವಾಸಿ ಆಗ್ಬೇಕು, ನನ್ನ ಕುಟುಂಬ ಚೆನ್ನಾಗಾಗ್ಬೇಕು, ನನ್ನ ಬಿಸ್ನೆಸ್ ಚೆನ್ನಾಗಾಗ್ಬೇಕು, ನನ್ನ ಮನೆ ಸರಿ ಹೋಗ್ಬೇಕು, ಈ ರೀತಿಯ ಒಂದು ಸ್ವಲ್ಪ ಸ್ವಾರ್ಥದಿಂದ ನಾವು ದೇವರ ಹತ್ರ ಬರ್ತೀವಿ. ಗೊಲ್ಯಾತನನ್ನ ದಾವೀದನು ಕೊಲ್ಲಲಿಕ್ಕೆ ದಾವೀದನ ಏನಾದರೂ ಸ್ವಾರ್ಥ ಇತ್ತ? ಆಸೆ ಏನಾದರೂ ಇತ್ತ? ಒಂದು ಓಕೆ, ನೋಡೋಣ. ಮೊದಲ ಸಮುವೇಲನ ಗ್ರಂಥ 17ನೇ ಅಧ್ಯಾಯ 25ನೇ ವಾಕ್ಯ. ಮೊದಲ ಸಮುವೇಲನ ಗ್ರಂಥ 17ನೇ ಅಧ್ಯಾಯ 25ನೇ ವಚನ. ಅವರು ಇಸ್ರಾಯೇಲರಾದ ಹೀಯಾಳಿಸುವುದಕ್ಕೋಸ್ಕರ ಬಂದಿರುವ ಈ ಮನುಷ್ಯನನ್ನು ಕಂಡಿರ. ಓಕೆ, ಒಂದು ನಿಮಿಷ. ಅವರು ಏನ್ ಹೇಳ್ತದೆ? ಇಸ್ರಾಯೇಲ್ಯರಾದ ನಮ್ಮನ್ನು ಹೀಯಾಳಿಸುವುದಕ್ಕೋಸ್ಕರ ಬಂದಿರುವ ಈ ಮನುಷ್ಯನನ್ನ ಕಂಡಿರ. ಆಮೇಲೆ ಹೇಳ್ತದೆ, ಯಾವನು ಇವನನ್ನು ಕೊಲ್ಲುವನೋ ಅಂಥವನಿಗೆ ಅರಸನು ಏನ್ ಮಾಡ್ತಾನೆ? ಅಪಾರ ದ್ರವ್ಯದೊಡನೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವನು. ಏನಿದೆ ಇಲ್ಲಿ ಅರ್ಥ ಆಯ್ತಾ? ಏನಕ್ಕೆ ಏನ್ ಕೊಡ್ತಾನಂತೆ? ಗೊಲ್ಯಾತನನ್ನು ಕೊಂದವ್ರಿಗೆ ಏನ್ ಸಿಗುತ್ತೆ? ಮಗಳನ್ನ ಕೊಡ್ತಾರೆ. ಅರಸನ ಮಗಳು ಅಂದ್ರೆ ಸುಮ್ನೆನಾ? ಯಾರಾದ್ರೂ ಒಂದು ಮಿನಿಸ್ಟರ್ ಮಗಳು, ಪ್ರೈಮ್ ಮಿನಿಸ್ಟರ್ ಮಗಳು ಅಂತ ಹೇಳಿದ್ರೆ ಸುಮ್ನೆನಾ? ಈಗ ಗಮನಿಸಿರಿ, ಗೊಲ್ಯಾತನಿಗೂ ಅದಕ್ಕೇನು ಸಂಬಂಧ ನೋಡಿ. 24ನೇ ವಚನ ಹೇಳ್ತದೆ, ಇಸ್ರಾಯೇಲ್ಯರು ಅವನನ್ನು ನೋಡಿ ಬಹಳವಾಗಿ ಭಯಪಟ್ಟು ಅಲ್ಲಿಂದ ಓಡಿ ಹೋದರು. ಇಸ್ರಾಯೇಲ್ಯರು ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ? ಅವನನ್ನ ಗೊಲ್ಯಾತನನ್ನು ನೋಡಿ ಏನ್ ಮಾಡಿದ್ದಾರೆ? ಭಯಪಟ್ಟು ಓಡ್ತಾ ಇದ್ದಾರೆ. ಅವರು ಒಂದು ವಿಷಯ ಹೇಳ್ತಾ ಇದ್ದಾರೆ, ಇಸ್ರಾಯೇಲರನ್ನ ಹೀಯಾಳಿಸಿದಂತ ಈ ಮನುಷ್ಯನನ್ನ ಯಾರು ಕೊಲ್ಲುತ್ತಾರೋ ಅಂತವನಿಗೆ ಅರಸನ್ ಏನ್ ಕೊಡ್ತಾನೆ? ಅಪಾರ ದ್ರವ್ಯದೊಡನೆ. ಮೊದಲು ಕೆಲವರು ಹೇಳ್ತಾ ಇರ್ತಾರೆ, ಹೆಣ್ಣು, ಹೊನ್ನು, ಮಣ್ಣು, ಈ ಮೂರೇ ಮನುಷ್ಯರಿಗೆ ಬಹಳ ಆಸೆ. ಈಗ ಇಲ್ಲಿ ಮೂರು ಇದಾವೆ. ಅಪಾರ ದ್ರವ್ಯದೊಡನೆ ತನ್ನ ಮಗಳನ್ನು ಕೊಟ್ಟು ಮತ್ತು ಅಲ್ಲಿ ರಾಜ್ಯನೂ ಸ್ವಲ್ಪ ಕೊಡ್ತಾನಂತೆ. ಇನ್ನೇನ್ ಬೇಕು? ಹೊನ್ನು ಅಪಾರ ದ್ರವ್ಯ, ಹೆಣ್ಣು ರಾಜನ ಮಗಳು, ಮತ್ತು ಮಣ್ಣು ರಾಜ್ಯ, ಮೂರು ಸಿಗ್ತದೆ. ಇನ್ನು ಕೊಲ್ಲಬೇಕಾಗಿರೋ ಒಂದೇ. ಆದರೆ ವಿಷಯ ಏನಂದ್ರೆ,
ಯಾರಾದರೂ ಆಲೋಚನೆ ಮಾಡಿ, ಬನ್ನಿ ಲಂಡನ್ಗೆ ಬನ್ನಿ, ನಿಮಗೊಂದು ₹1,00,00,000 ಕೊಡ್ತೀವಿ, ಆದರೆ ಬರೋರ ಮಧ್ಯದಲ್ಲಿ ಫ್ಲೈಟ್ ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ಎಷ್ಟು ಜನ ರೆಡಿ ಇರ್ತೀರಾ? ಯಾಕೆ? 1 ಕೋಟಿ ಅಲ್ಲಿ ಸಿಗುತ್ತಲ್ವಾ? ಬೇಡಪ್ಪ, ನೀನು 1 ಕೋಟಿನೂ ಬೇಡ, ಏನು ಬೇಡ, ನಾನು ಸುರಕ್ಷಿತವಾಗಿದ್ರೆ ಸಾಕು. ಈಗ ಗೊಲ್ಯಾತನನ್ನ ಕೊಂದ್ರೆ ಅಪಾರ ದ್ರವ್ಯ ಸಿಗುತ್ತೆ, ಹೆಣ್ಣು ಸಿಗುತ್ತೆ, ಮಣ್ಣು ಸಿಗುತ್ತೆ, ಆದ್ರೆ ಬದುಕಿರ್ಬೇಕಲ್ಲ. ಅವನು ಮುಂದೆ ಹೋಗಿ ಅವನು ಜಯಿಸೋದು ಯಾರು? ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ? ಇಸ್ರಾಯೇಲರೆಲ್ಲ ಓಡೋಗ್ತಾ ಇದ್ದಾರೆ. ಆದ್ರೆ ಇಲ್ಲಿ ಮುಂದೆ ನೋಡ್ರಿ, ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವನು, ಇದಲ್ಲದೆ ಅವನ ಕುಟುಂಬಕ್ಕೆ ಸರ್ವ ಮಾನ್ಯವನ್ನು ಕೊಡುವನು ಎಂದು ಮಾತಾಡಿಕೊಳ್ಳುತ್ತಿದ್ದರು. ಯಾರು ಮಾತಾಡಿಕೊಡ್ತಾ ಇದ್ರು? ಆ ಜನರು, ಸೈನ್ಯ ಎಲ್ಲ ಅಲ್ಲಿ ಮಾತಾಡಿಕೊಡ್ತಾರೆ. ನೋಡಪ್ಪ, ಇಂಥ ಆಫರ್ ಇದೆ, ಒಳ್ಳೆ ಆಫರ್, ಇದನ್ನ ಮಾತಾಡಿಕೊಳ್ಳುತ್ತಿದ್ದರು. 26ನೇ ವಚನ, ದಾವೀದನು ಜೀವ ಸ್ವರೂಪನಾದ ದೇವರ ಸೈನ್ಯವನ್ನ ಈ ಆಳಿಸುವುದಕ್ಕೆ ಸುನ್ನತಿ ಇಲ್ಲದ ಈ ಫಿಲಿಷ್ಟಿಯನು ಎಷ್ಟರವನು? ಬಹಳ ಧೈರ್ಯವಾಗಿ ಮಾತಾಡ್ತಾ ಇದ್ದಾನಲ್ಲ. ಏನಪ್ಪ ಇವನು ಅಷ್ಟು ಇದು ಮಾಡ್ತಾ ಇದ್ದಾನೆ ಫಿಲಿಷ್ಟಿಯನು, ಅವನು ಹಂಗ್ ಮಾತಾಡ್ತಾ ಇದ್ದಾನೆ, ನೀವೆಲ್ಲ ಸುಮ್ಮನೆ ಇದ್ದೀರಾ? ಓಕೆ, ಆಮೇಲೆ ಗಮನಿಸ್ರಿ, ಎಷ್ಟರವನು? ಇವನನ್ನು ಕೊಂದು ಇಸ್ರಾಯೇಲರಿಗೆ ಬಂದಿರುವ ನಿಂದೆಯನ್ನು ತೆಗೆದು ಹಾಕುವವನಿಗೆ ಸಿಕ್ಕುವುದೇನೆಂದು ಹೇಳಿದಿರಿ? ಕೇಳ್ತಾ ಇದ್ದಾನೆ. ಏನೋ ಹೇಳಿದ್ರಲ್ಲ ನೀವು, ಇವನ್ ಕೊಂದವ್ರಿಗೆ ಏನೋ ಕೊಡ್ತೀನಿ ಅಂದ್ರಲ್ಲ, ಏನದು ಅಂತ ಕೇಳ್ತಾವನೆ. ಅವನ ಆಸೆ ನೋಡಿ ಕೇಳ್ತಾ ಇದ್ದಾನೆ, ಇವನನ್ನು ಕೊಂದ್ರೆ ಏನೋ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಏನದು ಅಂತ ಕೇಳ್ತಾ ಇದ್ದಾನೆ. ಅಲ್ಲಿ ಆಮೇಲೆ ಗಮನಿಸ್ರಿ, ಇಲ್ಲಿಗೆ ಬಂದ್ರು, ಕೇಳಲು ಅವರು ಮುಂಚಿನಂತೆ ಇಂತಿಂತದ್ದನ್ನು ದೊರಕುವುದೆಂದು ತಿರುಗಿ ಕೇಳ್ತಾ ಇದ್ದಾನೆ. ಏನ್ ಆಫರ್ ಅಂದ್ರೆ ಇದು? ದಾವೀದನು ಕೇಳ್ತಾ ಇದ್ದಾನೆ ಅವ್ರ ಹತ್ರ, ಏನ್ ಆಫರ್ ಅದು? ಕೇಳಿಸ್ಕೊಂಡಿದ್ದಾನೆ ಒಂದ್ಸಾರಿ ಆಫರ್, ಆದ್ರೂ ಇನ್ನೊಂದ್ಸರಿ ಕನ್ಫರ್ಮೇಶನ್ ಬೇಕಲ್ವಾ? ಅವನಿಗೊಂದು ಆಸೆ ಹುಟ್ಟೈತೆ ಹೃದಯದಲ್ಲಿ. ಓಕೆ, ಏನಾದ್ರು ಮಾಡೋಣ ಇವಾಗ, ಏನು ವಿಷಯ ಅಂತ, ಏನು ಆಫರ್ ಅಂತ ಕೇಳಿದ. ತಿರುಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ದಾವೀದನು ಜನರ ಸಂಗಡ ಈತ ಹೀಗೆ ಮಾತನಾಡುತ್ತಿರುವುದನ್ನು ಅವನ ಹಿರಿಯ ಅಣ್ಣನಾದ ಎಲಿಯಾಬನು ಕೇಳಿ ಕೋಪಗೊಳ್ತಾನೆ. ಏನಪ್ಪ, ನಾವು ಹೆಂಗೆ ಅವನು ಜಯಿಸ್ಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ, ನೀನ್ ಬಂದು ಆಫರ್ ಏನ್ ಕೊಡ್ತಾರೆ ಅವರು, ಎಲ್ಲಿ ಕೊಡ್ತಾರೆ ಅಂತ ಕೇಳ್ತಾ ಇದೆಯಲ್ಲ, ನಿನ್ ಕೆಲಸ ಏನಿಲ್ಲಿ? ಅವನು ಬೈತಾನೆ ನೋಡ ಅಣ್ಣ. ಕೆಲಸ ಹಂಗೆ ಅಲ್ವಾ, ದೊಡ್ಡವರಿದ್ರೆ ಚಿಕ್ಕವ್ರನ್ನ ಬೈತಾರೆ, ಬಲಹೀನರನ್ನ ಬೈತಾರೆ. ಅಣ್ಣ ಹೇಳ್ತಾನೆ, ಕೇಳಿ, ನೀನು ಇಲ್ಲಿಗೆ ಬಂದಿದ್ದೇಕೆ? ಅಡವಿಯಲ್ಲಿರುವ 4-6 ಕುರಿಗಳನ್ನು ಯಾರಿಗೊಪ್ಪಿಸಿ ಬಂದಿ? ನಿನ್ನ ಸೊಕ್ಕು ತುಂಟತನವು ನನಗೆ ಗೊತ್ತದೆ, ನೀನು ಯುದ್ಧವನ್ನು ನೋಡುವುದಕ್ಕೆ ಬಂದಿದ್ದಿ ಎಂದು ಅವನನ್ನು ಗದರಿಸಲು ದಾವೀದನು, ನಾನೇನು ತಪ್ಪು ಮಾಡಿದೆನು? ಬರೀ ಮಾತಾಡಿದನಷ್ಟೇ. ಈಗ ಏನಾದ್ರೂ ಒಳ್ಳೆ ವಿಷಯ ಇದ್ರೆ ಅವನು ದಾವೀದನು ಸುಮ್ಮನೆ ಇರ್ಲಿಲ್ಲ. ಅವನು ಹೋದವನು ಗೊಲ್ಯಾತನನ್ನು ಕೊಲ್ಲಕ್ಕೆ ನೇರವಾಗಿ ಹೋಗ್ಲಿಲ್ಲ. ಅವನು ಅಲ್ಲಿ ಇಲ್ಲಿ ವಿಚಾರಿಸ್ತಾ ಇದ್ದಾನೆ, ನಿಜನೇನಾ? ರಾಜನ ಹೆಣ್ಣು ಕೊಡ್ತಾನ? ಆಫರ್ ಇದೆಯಾ? ಏನೋ ಬಂಗಾರ ಎಲ್ಲ ಕೊಡ್ತಾನ? ನಿಜನಾ ಅಂತ. ಇಲ್ಲ, ಅದನ್ನು ನೋಡಿ ಮುಂದೆ ಕನ್ಫರ್ಮ್ ಮಾಡ್ತೀನಿ ನೋಡಿ. ಗದರಿಸಲು ಬರೀ ಮಾತಾಡಿದನಷ್ಟೇ, ಅವನನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಹಾಗೇ ವಿಚಾರ ಮಾಡಲು. ಅವ್ರ ಅಣ್ಣ ಬೈದ ಮೇಲೆ ಏನ್ ಮಾಡ್ತಾ ಇದ್ದಾನೆ? ಮತ್ತೆ ಹೋಗಿ ನೋಡಿ, ಅವನನ್ನು ಬಿಟ್ಟು, ಅಂದ್ರೆ ಅವರ ಅಣ್ಣನನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಹಾಗೆಯೇ ತಿರುಗಿ ವಿಚಾರ ಮಾಡ್ತಾ ಇದ್ದಾನೆ. ಏನಂತ? ನಿಜನಾ? ಕೊಡ್ತಾರಾ ಕೊಡಲ್ವಾ? ಹೇಳಿದಾರಾ? ಯಾರು ಹೇಳಿದ್ದು? ಅರಸನೇ ಹೇಳಿದ್ನ? ಯಾರಾದ್ರೂ ಹೇಳಿದ್ರ? ಅರಸನೇ ಖುದ್ದಾಗಿ ಹೇಳಿದ್ದಾನ ಅಂತ ಹೇಳಿ ವಿಚಾರ ಮಾಡಲು ಜನರು ಮುಂಚಿನಂತೆಯೇ ಉತ್ತರ ಕೊಟ್ಟರು. ಮೊದ್ಲೇನು ಹೇಳಿದ್ರಲ್ವಾ, ಹೌದಪ್ಪ ನಿಜನೇ, ಆಫರ್ ಇದೆ, ಇಲ್ಲ ಅನ್ಕೊಂಬೇಡ, ಇದೆ ಆಫರ್ ಅಂತ ಉತ್ತರ. ದಾವೀದನು ಈ ಪ್ರಕಾರ ವಿಚಾರಿಸುತ್ತಿರುವುದನ್ನು ಕೇಳಿದವರು ಸೌಲನಿಗೆ ತಿಳಿಸಿದರು. ನೋಡಿ, ಹಿಂಗೊಬ್ರು ಯಾರು ಕೇಳಲಿಲ್ಲ, ಅದ್ಯಾರು ಒಬ್ಬನು ಮಾತ್ರ ಬಂದವನೇ. ಅವನು ಬಂದು ಕೇಳ್ತಾ ಇದ್ದಾನೆ, ಈ ತರ ಆಫರ್ ಇದೆಯಾ ಅಂತ ನಮ್ಮನ್ನು ವಿಚಾರಿಸ್ತಾ ಇದ್ದಾನೆ ಅಂತ. ಅವನು ಸೌಲನೇನ್ ಮಾಡ್ತಾನೆ, ಅವನನ್ನು ಕರೆ ಕಳುಹಿಸಿದನು. ವಿಷಯ ಇದು. ಇದನ್ನು ನಾವು ಯಾವತ್ತೂ ಗೊಲ್ಯಾತನ ಸ್ಟೋರಿಯಲ್ಲಿ ನಾವು ಓದಲ್ಲ, ಓಕೆನಾ? ಗೊಲ್ಯಾತನ ಸ್ಟೋರಿಯಲ್ಲಿ ನಾವು ಓದಲ್ಲ. ಆದರೆ ಇಲ್ಲಿ ವಿಷಯ ಏನಂದ್ರೆ, ನಿಜಾನ ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದು, ನಾವು ಯೇಸುವಿನ ಬಳಿಗೆ ಬಂದರೂ ಕೂಡ ನಾವೇನು ನಿಸ್ವಾರ್ಥರಾಗಿ ಬರಲ್ಲ. ದೇವ್ರು ಏನೂ ಕೊಡಲ್ಲ, ನಡೆದಲ್ಲ. ಅದಕ್ಕೆ ಕಂಪ್ನಿಗೆ ನಾವು ಹೋಗ್ತೀವಿ, ಟ್ರಾವೆಲ್ ಕೊಡಲ್ಲ, ಇನ್ಸೆಂಟಿವ್ಸ್ ಕೊಡಲ್ಲ, ನಿನಗೇನು ಕೊಡಲ್ಲ ಅಂದ್ರೆ ನಾವೇನಕ್ಕೂ ಕೆಲಸ ಮಾಡ್ತೀವಿ. ಅಲ್ಲಿ ಸುಮ್ಮನೆ ಕೆಲಸ ಮಾಡ್ತೀವಾ? ಕೆಲಸ ಮಾಡಲ್ಲ. ಅಲ್ಲಿ ನಮಗೆ ಲಾಭ ಬಂದ್ರೆ, ಅಲ್ಲಿ ನಮಗೆ ಸಂಬಳ ಸಿಕ್ಕಿದ್ರೆ ಅಲ್ಲಿ ನಾವು ಹೋಗಿ ಕೆಲಸ ಮಾಡ್ತೀವಿ. ದೇವರು ಏನು ನಮಗೆ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಮೂಮೆಂಟ್ ಇಂದ ನಾವೇನ್ ಮಾಡಲ್ಲ, ದೇವರ ಹತ್ರಕ್ಕೆ
ಆಲೋಚನೆ ಮಾಡಿ. ಇಲ್ಲೇ ಅಲ್ಲ, ಎಲ್ಲೇ ಆಗಲಿ ದೇವರನ್ನು ಒಬ್ಬ ನಿಲ್ಲವೇ ಇಲ್ಲ, ನಿನಗೇನು ಕೇಳಿದ್ದು ಕೊಡೋದೇ ಇಲ್ಲ ಅಂದ್ರೆ ದೇವರು ಅನ್ನೋ ಪದಕ್ಕೆ ಮರ್ಯಾದೆನೂ ಇರಲ್ಲ, ಗೌರವನೂ ಇರಲ್ಲ, ಭಯನೂ ಇರೋದಿಲ್ಲ. ಆದ್ರೆ ಇಲ್ಲಿ ವಿಷಯ ಗಮನಿಸಬೇಕು. ನಾನು ಹೇಳುವುದೇನೆಂದ್ರೆ, ದಾವೀದನು ಬಂದದ್ದೇನೋ ಒಂದು ಆಸೆಯಿಂದಲೇ, ಒಂದು ಸ್ವಾರ್ಥದಿಂದಲೇ. ಇಲ್ಲಿ ಮಾತ್ರ ನೀವು ವಿಚಾರ ಮಾಡೋದು, ಆಫರ್ ಇದೆಯಾ ಅಂತ ಕೇಳೋದು ಎಲ್ಲ ಮಾಡಿದ. ಆದರೆ ಮುಂದಿನ ವಾಕ್ಯಗಳನ್ನ ನೀವು ನೋಡಿದ್ರೆ ಎಲ್ಲಿ ಕೂಡ ಆ ನಂತರ ನಾನು ಗೆದ್ದಿದ್ದೀನಿ, ನನಗೆ ಕೊಡ್ರಿ ಅಂತ ಅವನು ಕೇಳಲಿಲ್ಲ. ಆದ್ರೆ ಅವನು ಏನ್ ಮಾಡಿದ ಅಂದ್ರೆ, ನಂತರ ಗೊಲ್ಯಾತನ ಮುಂದೆ ಹೋಗಿ ಅವನು ಹೇಳಿದ. ಯಾಕೆಂದ್ರೆ ನೋಡಿ, ದೇವರು ನಮ್ಮನ್ನ ಉನ್ನತಿಗೆ ತರುವುದಾದರೆ ಅದನ್ನ ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಲ್ಲೆಲೂಯ. ನಿಮ್ಮನ್ನ ಉನ್ನತಿ ಪಡಿಸುವುದಕ್ಕಾಗಿ ಕೆಲವು ಸಂದರ್ಭಗಳಲ್ಲಿ ನಿಮಗೋಸ್ಕರನೇ ಗೊಲ್ಯಾತನನ್ನ ದೇವರು ಎಬ್ಬಿಸಿರ್ತಾನೆ. ದಾವೀದನು ದೊಡ್ಡವನಾಗಬೇಕಾದರೆ ಗೊಲ್ಯಾತನನ್ನ ದೇವರು ಉಂಟು ಮಾಡಿದ್ದಾನೆ. ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ನಂಬಿಕೆ ಬಲವಾಗಬೇಕಾದರೆ ಸಮಸ್ಯೆಗಳನ್ನ ದೇವರು ಉಂಟು ಮಾಡಿ, ಅಂದ್ರೆ ಕೆಲವು ಸಾರ ಅನುವು ಮಾಡಿಕೊಡುತ್ತಾರೆ. ನಾವು ಅಂದುಕೊಳ್ಬಹುದು, ಯಾಕೆ ಈ ಸಮಸ್ಯೆಗಳು ಬಂದವು ಅಂತ. ಎಕ್ಸಾಮ್ ಬರೀದೇ ಇದ್ರೆ, ರಿಸಲ್ಟ್ ಬರದೆ ಹೋದ್ರೆ ಮುಂದಿನ ಘಟ್ಟಕ್ಕೆ ಹೋಗೋದು ಹೇಗೆ ನಾವು? ನಮ್ಮ ಮುಂದೆ ಒಂದು ಶತ್ರು ಇಲ್ಲದೆ ಹೋದರೆ ನಾವು ಬಲಗೊಳ್ಳುವುದು ಹೇಗೆ ನಾವು? ನಮ್ಮ ಮುಂದೆ ಒಂದು ಸಮಸ್ಯೆ ಇದ್ರೇನೆ ನಮ್ಮ ಶಕ್ತಿ ಏನು, ನಮ್ಮ ಜೊತೆಯಲ್ಲಿರುವವರು ಯಾರು, ನಮಗೆ ಉಪಕಾರ ಮಾಡುವವನು ಎಂತವನು ಗೊತ್ತಾಗ್ತದೆ. ಕೆಲವು ಸಂದರ್ಭಗಳಲ್ಲಿ ನಾನು ಹೇಳ್ತಾ ಇರ್ತೀನಿ, ಒಂದು ವೇಳೆ ಕೊರೋನಾ ಅನ್ನುವಂಥದ್ದು ಬರದೇ ಹೋಗಿದ್ದಿದ್ರೆ ರಮೇಶ್ ಪಾಸ್ ಅಂತವರು ಯಾರಿಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ನಾನು ಕೆಲವು ಸಾರಿ ಅಂದ್ಕೊಳ್ತೀನಿ, ದೇವರೇ ನನಗೋಸ್ಕರನೇ ಕೊರೋನಾ ತಂದೆಯೇ ಏನೋ. ಕೇಳಿಸ್ಕೊಂಡವ್ರು ಬೈತಾರೆ, ಅಷ್ಟು ಜನರು ಸತ್ತದೆಲ್ಲ ನಿನಗೋಸ್ಕರ ಲಾಭನ ಅಂತ. ಹೇಳಕ್ಕಾಗಲ್ಲ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ದೇವರ ವಾಕ್ಯಗಳನ್ನು ಜನರು ಹುಡುಕಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಆ ಟೈಮಲ್ಲೇ ನಾವು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ವು. ಆಗ ಗೊತ್ತಾಯಿತು ಜನಕ್ಕೆ. ಹಾಗೇನೆ ನಮ್ಮ ಲೈಫಲ್ಲಿ ಕೆಲವು ಶತ್ರುಗಳು, ಕೆಲವು ಸಮಸ್ಯೆಗಳು, ಕೆಲವು ತಡೆಗಳು ಬರುತ್ತವೆ. ಯಾಕೆಂದ್ರೆ ಆಗಲೇ ದಾವೀದನೆಂಬ ಒಬ್ಬ ಕುರುಬನು ಗೊಲ್ಯಾತನನ್ನ ಎದುರಿಸಿ ಜಯಿಸುವಂತ ಶಕ್ತಿ ಇದೆ ಅಂತ ಅವರೆಲ್ಲರಿಗೂ ಗೊತ್ತಾಗಿದ್ದು. ಹಲ್ಲೆಲೂಯ. ಆದರೆ ಗಮನಿಸಿರಿ, ಇಲ್ಲಿ ನೀವು ವಾಕ್ಯವನ್ನು ಓದುವಾಗ ದಾವೀದನು ಜಯಿಸಿದ್ದು ಖಂಡಿತವಾಗಿ ಲೌಕಿಕವಾದ ಆಯುಧಗಳಿಂದಲ್ಲ, ತನ್ನ ಅಹಮ್ಮಿಂದಲ್ಲ, ತನ್ನ ಗರ್ವಿಷ್ಠದಿಂದಲ್ಲ, ಬದಲಾಗಿ ದೇವರ ಶಕ್ತಿಯಿಂದ. ಯಾವುದರಿಂದ? ನೋಡಿ, ಅದೇನೆ ನಮಗೆ ಬೇಕಾಗಿರೋದು. ಹೌದು, ನಾನು ದೇವರ ಹತ್ರ ಬರುವುದಕ್ಕೆ ಒಂದು ಆಸೆ ಇರಬಹುದು, ದೇವರ ಹತ್ರ ಕೆಲವು ಭಿನ್ನಗಳನ್ನು ಇಟ್ಟಿರಬಹುದು. ಆದರೆ ದೇವರು ನಮ್ಮ ಶಕ್ತಿಗೆ ಮೀರಿ, ನಮ್ಮ ಒಂದು ಹಿನ್ನೆಲೆಗೆ ಮೀರಿ, ನಮ್ಮ ವಿದ್ಯಾಭ್ಯಾಸಕ್ಕೂ ಮೀರಿ, ನಮ್ಮ ಅವಶ್ಯಕತೆಗಳಿಗೂ ಮೀರಿ ಅದ್ಭುತಗಳನ್ನ ಮಾಡುವ ದೇವರು. ಆಮೆನ್. ಖಂಡಿತ ನಾವು ಅದನ್ನು ನಂಬಬೇಕು. ಯಾಕೆಂದ್ರೆ ಒಂದು ಕುರುಬನು ಅವನು ಸೈನ್ಯದಲ್ಲಿಲ್ಲ, ಅವನಿಗೆ ಟ್ರೈನಿಂಗ್ ಇಲ್ಲ. ಆನಂತರ ನಿಮಗೆ ಸ್ಟೋರಿ ಗೊತ್ತಿದೆ, ಸೌಲನು ಅವನಿಗೆ ಎಲ್ಲ ತೊಡಸ್ತಾನೆ, ಇದಾಕೊಪ್ಪ, ಇದಿಟ್ಕೋ ಅಂತಾನೆ. ಕಿರೀಟ ಬೇಡ ನನಗೆ, ಎದೆ ಇದು ಬೇಡ ನನಗೆ, ಎಲ್ಲ ಆಯುಧಗಳು ಬೇಡ, ನನಗೇನು ಬೇಡ. ನನಗೆ ಬೇಕಾಗಿರುವುದೇನೆಂದ್ರೆ ನನ್ನ ದೇವರು ನನ್ನ ಸಂಗಡ ಇರಬೇಕು. ಹಲ್ಲೆಲೂಯ. ನೋಡಿ, ವಾಕ್ಯಗಳನ್ನು ಗಮನಿಸೋಣ. ಮೊದಲ ಅರಸರುಗಳ ಗ್ರಂಥದಲ್ಲಿ 11ನೇ ಅಧ್ಯಾಯ 4ನೇ ವಚನದಲ್ಲಿ ದಾವೀದನ ಕುರಿತಾಗಿ ಒಂದು ವಾಕ್ಯವನ್ನು ನಾವು ಓದುತ್ತೇವೆ. ಅಲ್ಲಿ ನಾವು ನೋಡುತ್ತೇವೆ, ಸೊಲೊಮೋನನಿಗೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತಾ ಇದೆ. ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನ ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಯಾರ ಹೃದಯವನ್ನ ಗೊತ್ತಾ? ಸೊಲೊಮೋನನ ಹೃದಯವನ್ನ ಏನ್ ಮಾಡಿಬಿಟ್ರು? ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿ ಬಿಟ್ರು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನ ಕಳೆದುಕೊಂಡನು, ತನ್ನ ತಂದೆಯಾದ ದಾವೀದನಂತೆ ನಡೆಯಲಿಲ್ಲ. ನೋಡಿ, ಇಲ್ಲಿ ತನ್ನ ಮಗನಿಗೆ ತಂದೆಯ ಕುರಿತಾಗಿ ಸಾಕ್ಷಿ ಹೇಳುತ್ತಾ ಇದ್ದಾರೆ. ತಂದೆ ಎಂತವನು? ನಂಬಿಕೆಯನ್ನು ಉಳಿಸಿಕೊಂಡವನು. ತಂದೆಯು ಯಾವುದ ಲೌಕಿಕವಾದ ಆಸೆಯನ್ನ ಅವನು ತೋರ್ಪಡಿಸಲಿಲ್ಲ ಎಂಬುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ನಾವಲ್ಲಿ ನೋಡುತ್ತಾ ಇದ್ದೇವೆ, ಗೊಲ್ಯಾತನ ಕುರಿತಾಗಿ ನೀವು ಮೊದಲ ಸಮುವೇಲನ ಗ್ರಂಥ, ಇದೇ ಅಧ್ಯಾಯ, ಮೊದಲ ಸಮುವೇಲನ ಗ್ರಂಥ 17ನೇ ಅಧ್ಯಾಯ 4ರಿಂದ 7 ವಚನಗಳನ್ನ ನೀವು ಓದುವಾಗ ಆ ಗೊಲ್ಯಾತನೆಂಬ ಶತ್ರು ಹೇಗಿದ್ದನು ಅಂತ ನಮಗೆ ಗೊತ್ತಾಗ್ತದೆ. 5ನೇ ವಚನದಲ್ಲಿ, 4ನೇ ವಚನದಿಂದ ಹೋದ್ರೆ, ಮೊದಲ ಸಮುವೇಲ 17:4. ಉಭಯರ ಮಧ್ಯದಲ್ಲಿ
ಉಭಯರ ಮಧ್ಯ ಅಂದ್ರೆ ಎರಡು ಸೈನ್ಯಗಳ ಮಧ್ಯದಲ್ಲಿ ಒಂದು ತಗ್ಗು ಇತ್ತು. ಒಂದು ತಗ್ಗಿತ್ತು. ಫಿಲಿಷ್ಟಿಯರ ಪಾಳೆಯದಿಂದ ಹಾ ಗತ್ ಊರಿನವನಾದ ಹಾ ಗೋಲ್ಯಾತನೆಂಬ ಒಬ್ಬ ರಣಶೂರನು ಹೊರಟು ಬಂದನು. ಒಬ್ಬ ರಣಶೂರನು ಹೊರಟು ಬಂದನು. ಅವನು 6.5 ಮೊಳ ಎತ್ತರವಾಗಿದ್ದ. ಅವನು ಎಷ್ಟು ಉದ್ದ ಇದ್ದ? ಅವನು 6.5 ಮೊಳ, 6.5 ಅಡಿ ಅಲ್ಲ, ಮೊಳ ಅಂದ್ರೆ ಅಲ್ಲಿಗೆ ಹೇಳಿದ್ರೆ 9.5 ಫೀಟ್ ಬರುತ್ತಂತೆ. ನನಗೆ ಗೊತ್ತಿಲ್ಲ, ಒಂದು ವೇಳೆ ಈ ಟೆರೆಸ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಒಂದು ವೇಳೆ 10-11 ಇರ್ಬೋದೇನೋ, 10 ಇರ್ಬೋದೇನೋ, 11 ಫೀಟ್ ಇರ್ತದೆ ಈ ಒಂದು ಇದು ಈ ಫ್ಲೋರ್ ಮಾತ್ರ. ಓಕೆ, ಅಂದ್ರೆ ನಾವೆಷ್ಟಿದ್ದೀವಿ, ಈ ಫ್ಲೋರ್ ಎಷ್ಟಿದೆ, ಆ ರೀತಿ ಇದ್ದ. ಅಷ್ಟು ಅಲ್ಲದೆ ಅವನು ನೋಡಿ, ಅವನು 6.5 ಮೊಳ ಎತ್ತರವಾಗಿದ್ದನು. ಅವರ ಶಿರಸ್ತ್ರಾಣವು ತಾಮ್ರದ್ದು, ಅದೇ ಲೋಹದ ಬಿಲ್ಲೆಗಳಿಂದ ಪರೆಪರೆಯಾಗಿ ಜೋಡಿಸಲ್ಪಟ್ಟ ಅವನ ಕವಚವು 5,000 ರೂಪಾಯಿ ತೂಕವಾಗಿತ್ತು. ಅವನ ಪಾದರಕ್ಷೆಗಳು ಹೆಗಲ ಮೇಲಿನ ಈಟಿಯು ತಾಮ್ರದವು. ಅವನ ಬರ್ಜಿಯು ಹಿಡಿಕೆಯು ನೇಯ್ಗೆಗಾರರ ಕುಂಟೆಯಷ್ಟು ಗಾತ್ರವಾಗಿತ್ತು. ಅದರ ಅಲಗು 600 ತೊಲೆ ಕಬ್ಬಿಣದಿಂದ ಮಾಡಿದ್ದು. ಅವನ ಗುರಾಣಿಯು ಹೊರುವವನು ಅವನ ಮುಂದೆ ಹಿಂದೆ ಹೋಗುತ್ತಿದ್ದರು. ಅವನು ನಿಂತು ಇಸ್ರಾಯೇಲ್ ದೇವರನ್ನ ಕೂಗಿ ಅವರಿಗೆ, ನೀವು ಯುದ್ಧ ಮಾಡಬಂದಿದ್ದೇಕೆ? ನಾನು ಫಿಲಿಷ್ಟಿಯನು, ನೀವು ಸೌಲನ ಸೇವಕರು. ನಿಮ್ಮಲ್ಲಿ ಒಬ್ಬನನ್ನು ಆರಿಸಿಕೊಂಡು ನನ್ನ ಬಳಿಗೆ ಕಳುಹಿಸಿರಿ. ಗೊಲ್ಯಾತನು ಕೊಡುತ್ತಿರುವಂತಹ ಆಫರ್ ಒಂದೇ ಒಂದು, ನನ್ನ ಸೈನ್ಯ ಯುದ್ಧ ಮಾಡೋದು ಬೇಡ, ನಿಮ್ಮ ಸೈನ್ಯ ಯುದ್ಧ ಮಾಡೋದು ಬೇಡ, ನಮ್ಮ ಕಡೆಯಿಂದ ನಾನು ಬರ್ತೀನಿ, ನಿಮ್ಮ ಕಡೆಯಿಂದ ಒಬ್ಬರನ್ನ ಯಾರನ್ನಾದ್ರೂ ಆಯ್ಕೆ ಮಾಡಿಕೊಂಡು ಕಳಿಸಿರಿ. ನಾನು ಸೋತರೆ, ಅದರ ಕತೆ ನಾನು ಶಾರ್ಟ್ ಆಗಿ ಹೇಳ್ತೀನಿ, ನಾನು ಸೋತರೆ ನಮ್ಮ ಎಲ್ಲವೂ ನಿಮಗೆ, ನೀವು ಸೋತರೆ ನಿಮ್ಮದೆಲ್ಲ ನಮಗೆ. ಈಗ ಆ ಒಬ್ಬನು ಯಾರು? ಆ ಒಬ್ಬನು ಯಾರು? ಆದ್ರೆ ಯಾರು ಅವನನ್ನು ನೋಡಿ ಮುಂದಕ್ಕೆ ಬರ್ತಾ ಇಲ್ಲ. ಆದ್ರೆ ದಾವೀದನು ಕಣ್ಣಿಟ್ಟಿದ್ದು ಇವಾಗ ನೀವು ಅಂದ್ಕೊಡ್ತಾರೆ ಏನು ಕಣ್ಣಿಟ್ಟಿದ್ನೋನು ಅಂತ. ಓಕೆ, ಒಂದ್ ವೇಳೆ ಅವನ ಪಾಪ ಸೌಲನ ಮಗಳು ನೋಡಿದ್ದಾನೋ ಇಲ್ಲ ಗೊತ್ತಿಲ್ಲ, ಬಂಗಾರ ಎಷ್ಟು ಎಲ್ಲಿಟ್ಟಿದ್ದಾರೋ ನೋಡ್ಲಿಲ್ಲ, ಏನು ಆಫರ್ ಬಂದಿದೆ ಗೊತ್ತಿಲ್ಲ, ಬಟ್ ಕೇಳ್ತಾ ಇದ್ದಾನೆ ಜನರ ಹತ್ರ, ನಿಜಾನೇನಪ್ಪ ಆಫರ್ ಇರೋದು ಅಂತ ಕೇಳ್ದ, ನಿಜಾನೇ. ಅದೆಲ್ಲ ಆದ್ಮೇಲೆ ದಾವೀದನು 45ನೇ ವಚನವನ್ನ ನೋಡಿರಿ, ಅವನೇನ್ ಮಾಡ್ತಾನೆ, ಆಕ್ಚುಲಿ ನೋಡಿದ್ರೆ 41ನೇ ವಚನದಿಂದ ಆ ಗೊಲ್ಯಾತನು ದೇವರ ಸೈನ್ಯವನ್ನ ಎಲ್ಲರನ್ನ ಬೈತಾ ಇದ್ದಾನೆ. 45ನೇ ವಚನಕ್ಕೆ ಬಂದಾಗ, ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಆಮೇನ್. ಹೆಂಗೆ ಬರ್ತಾ ಇದ್ದಾನೆ ದಾವೀದನು? ನೀನು ಯಾರನ್ನ ಹೀಯಾಳಿಸ್ತೆ ಅಲ್ವಾ, ಆ ದೇವರ ಹೆಸರಲ್ಲೇ ಬರ್ತಾ ಇದ್ದೇನೆ. ಇವತ್ತು ದೇವಜನವೇ, ನೀವು ನಾನು ಅರ್ಥ ಮಾಡಿಕೊಳ್ಳಬೇಕು, ನಮ್ಮನ್ನ ಹೀಯಾಳಿಸುವವರು ಅನೇಕರಿರಬಹುದು, ನಮ್ಮ ದೇವರನ್ನ ಹೀಯಾಳಿಸುವವರು ಅನೇಕರಿರಬಹುದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಲೋಕದ ಜನರಿಗೆ ಏನು ಏನು ಯೇಸುವಿನ ಮಾತು ಹುಚ್ಚು ಮಾತಾಗಿದೆ, ನಮಗಾದರೂ ದೇವರ ಶಕ್ತಿಯಾಗಿದೆ. ನಮಗೇನಾಗಿದೆ? ಹೌದು. ಯಾರು ಯೇಸು ಹಾಗೆ, ಯೇಸು ಹೀಗೆ, ಹಾಗೀಗೆ ಅಂತ ಮಾತಾಡ್ಕೊಳ್ತಾರೋ ಆ ಯೇಸುವಿನ ಶಕ್ತಿ ಅವರಿಗೆ ಗೊತ್ತಿಲ್ಲ. ಅವರು ಅಂದುಕೊಳ್ಳುತ್ತಾರೆ ನೋಡಿ, ಯೇಸು ಸ್ವಾಮಿ ಮಾತ್ರನೇ ನಿರಾಯುಧನು ಅಲ್ವಾ. ಅನೇಕ ದೇವರು ದೇವತೆಗಳಿಗೆ ಏನಿರ್ತಾವ ಗೊತ್ತಾ? ಆಯುಧಗಳಿರ್ತಾವ. ಆದ್ರೆ ಯೇಸು ಸ್ವಾಮಿ ಕೈಯಲ್ಲಿ ಏನಾದ್ರೂ ಇದೆಯಾ? ಅಯ್ಯೋ, ಆಯುಧ ಇಲ್ಲದೆ ಹೆಂಗೆ ಗೆಲ್ಲೋದು, ಆಯುಧ ಇಲ್ಲದೆ ಹೇಗೆ ಯುದ್ಧ ಮಾಡೋದು ಅಂತ ಅಂದುಕೊಂಡಿರ್ಬೋದು. ಯೇಸು ಸ್ವಾಮಿ ನಿರಾಯುಧನು, ಆತನ ಮಾತೇ ಒಂದು ಕತ್ತಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಎಂಬ ಖಡ್ಗ ಅಲ್ವಾ. ದೇವರ ವಾಕ್ಯ ಅಂದ್ರೆ ದೇವರ ಮಾತೇ ಒಂದು ಖಡ್ಗ. ಕೆಲವು ಸಾರಿ ಕೆಲವು ಡೈಲಾಗ್ಗಳನ್ನ ಕೇಳಿಸ್ಕೊಂಡಿದೀವಿ, ಏನಂದ್ರೆ ಕತ್ತಿಗಳು ಬರ್ಜಿಗಳೆಲ್ಲ ಹೇಳ್ತದೆ, ಕಣ್ಣಲ್ಲಿ ನೋಡಿ ಸಾಯಿಸ್ಬಿಡ್ತೀನಿ ಅಂತ. ಅದು ತೆಲುಗಲ್ಲಿ ಏನೋ ಡೈಲಾಗ್ ಇದೆಯಲ್ಲ, ಎಲ್ಲೋ ನಾನು ಕೇಳಿಸ್ಕೊಂಡಿದ್ದೇನೆ ಡೈಲಾಗನ್ನ, ಕಂಟಿ ಚೂಪುತ್ತ ಚಂಪೇಸ್ತಾನು, ಕಣ್ಣಲ್ಲೇ ಸಾಯಿಸೋಕೆ. ಅದೇಂಗಪ್ಪ, ಅದೇಂಗೆ ಸಾಯಿಸೋಕೆ, ಅದೇನು ಗೊತ್ತಿಲ್ಲ ಅದಂಗಂತ, ಕಣ್ಣಲ್ಲಿ ನೋಡಿ ಸಾಯಿಸಾಕ್ಬಿಡ್ತೀನಿ ಅಂತ ಹೇಳಿ. ಅಂದ್ರೆ
ಕೆಲವು ಸಂದರ್ಭಗಳಲ್ಲಿ ದೇವರಿಗೆ ಬಾಯಿ ಮಾತು ಸಾಕು ಅಲ್ವಾ? ಯುದ್ಧ ಮಾಡ್ಬೇಕಾ? ದೇವ್ರು ಕತ್ತಿ ಎತ್ಕೊಂಡು ಬಂದು ಬರ್ಜಿಗಳು ಎತ್ಕೊಂಡು ಬಂದು ಸಾಯಿಸ್ಬೇಕಾ? ದೇವರು ಅದನ್ನೇನು ಮಾಡ್ಬೇಕಾಗಿಲ್ಲ. ದೇವರು ಸೃಷ್ಟಿಸಿದಾಗ ಹೇಗೆ ಸೃಷ್ಟಿಸಿದ್ರು? ಬರೀ ಬಾಯಿ ಮಾತಿನಿಂದ. ಯಾವ್ಯಾವುದನ್ನ? ಸಮುದ್ರಗಳನ್ನ, ನದಿಗಳನ್ನ, ಪರ್ವತಗಳನ್ನ, ಪ್ರಾಣಿ ಪಕ್ಷಿಗಳನ್ನ, ಗ್ರಹಗಳನ್ನ, ಕಾಣುವ ಕಾಣದೇ ಇರುವ ಪ್ರತಿಯೊಂದನ್ನು ದೇವರು ಉಂಟಾಗಲಿ ಎಂದು ಹೇಳಿದಾಗ ಉಂಟಾಯಿತು. ಹಾಲೆಲೂಯ. ಇಸ್ರಾಯೇಲರನ್ನ ಅಟ್ಟಿಸಿಕೊಂಡ ಬಂದ ಐಗುಪ್ತ ದೇಶದ ಸೈನ್ಯವು ಸಮುದ್ರದ ಪಾಲಾಯಿತು. ದೇವರುಂಟು ಮಾಡಿದ ಸಮುದ್ರ ಅದನ್ನ ಹೀಗೆ ತೆರೆದನು, ಹೀಗೆ ಮುಚ್ಚಿದನು. ಸೈನ್ಯವೂ ಅದರಲ್ಲಿ ಮುಳುಗೋಯ್ತು ಅಲ್ವಾ? ನೀವೇನಾದರೂ ಸಮುದ್ರನ ಕತ್ತಿಯಲ್ಲಿ, ಗಾಳಿಯನ್ನ ಕತ್ತಿಯಲ್ಲಿ, ಇಲ್ಲವೇ ಸೃಷ್ಟಿಯನ್ನ ಕತ್ತಿಯಲ್ಲಿ ನೀವು ಹಾಳು ಮಾಡಕ್ಕಾಗುತ್ತಾ? ದೇವರ ಸೃಷ್ಟಿಯನ್ನ ಯಾರು ಎಂದಿಗೂ ಆ ರೀತಿ ಹಾಳು ಮಾಡಕ್ಕಾಗಲ್ಲ. ಮನುಷ್ಯರ ಆಯುಧಗಳು ದೇವರ ಮುಂದೆ ಕೆಲಸಕ್ಕೆ ಬರಲ್ಲ. ದಾವೀದನು ಮುಂದೆ ನಾನು ಹೇಳಿದ್ನಲ್ವಾ, 5 ವಚನದಿಂದ 8 ವಚನದ ತನಕ ಅವನ ಶಿರಸ್ತ್ರಾಣ ಹೇಗಿತ್ತು, ಅವನ ಬಿಲ್ಲು ಹೇಗಿತ್ತು, ಅವನ ಕವಚ ಹೇಗಿತ್ತು, ಅವನ ಪಾದರಕ್ಷೆ ಹೇಗಿತ್ತು, ನೋಡ್ತೇವೆ ಅದೆಲ್ಲ ಕಬ್ಬಿಣದಿಂದ ಮಾಡಿರೋದು, ತಾಮ್ರದಿಂದ ಮಾಡಿರೋದು. ಆದರೆ ದಾವೀದನು ಹೇಳುತ್ತಿದ್ದಾನೆ, ನೀನಾದರೂ ಕತ್ತಿ, ಬರ್ಜಿ, ಬಿಲ್ಲು ಎಲ್ಲದರಿಂದ ಬಂದಿದೀಯಾ, ನಾನಾದರೂ ಯೆಹೋವನ ನಾಮದಲ್ಲಿ ನಿನ್ನ ಬಳಿಗೆ ಬರುತ್ತೇನೆ. ಆಮೆನ್. ಇವತ್ತು ದೇವಜನವೇ, ನಿಮ್ಮ ಹತ್ರ ಹಣ ಇಲ್ಲ, ನಿಮ್ಮ ಹತ್ರ ವಿದ್ಯಾಭ್ಯಾಸ ಇಲ್ಲ, ನಿಮ್ಮ ಹತ್ರ ಲೌಕಿಕವಾದ ಹಿನ್ನೆಲೆ ಇಲ್ಲ, ಕುಲ ಮತ ಯಾವುದೂ ಇಲ್ಲ. ಆದರೆ ನಿಮ್ಮ ಹತ್ರ ಏನಿದೆ? ಯೇಸುವಿನ ನಾಮ. ಆಮೆನ್. ಅದೇ ರೀತಿಯಲ್ಲಿ ಪೇತ್ರ, ಯೋಹಾನರು ಆ ಸುಂದರ ದ್ವಾರದ ಆ ಒಂದು ಬಾಗಿಲ ಬಳಿಯಲ್ಲಿ ಕುಳಿತಿದ್ದಂತ ಕುಂಟನಿಗೆ ಏನಂತ ಹೇಳ್ತಾರೆ? ನಮ್ಮ ಬಳಿಯಲ್ಲಿ ನಿಮಗೆ ಕೊಡಕ್ಕೆ ಬೆಳ್ಳಿ ಬಂಗಾರವಂತೂ ಏನು ಇಲ್ಲ, ಆದರೆ ನಮ್ಮ ಹತ್ರ ಇರುವುದು ನಿಮಗೆ ಕೊಡುತ್ತೇವೆ. ಏನೋ? ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಅಂದಾಗ ಹಾಲೆಲೂಯ. ಏನಾಯ್ತು? ಅವನು ಎದ್ದನು, ಅವನ ಕಾಲುಗಳಿಗೆ ಹರಡುಗಳಿಗೆ ಬಲ ಬಂತು, ಅವನು ಎದ್ದು ಕುಣಿದಾಡ್ದ, ಜಿಗಿದಾಡ್ದ. ಹಾಲೆಲೂಯ. ಇಷ್ಟು ವರ್ಷಗಳು, ಇಷ್ಟು ದಿನಗಳು ಎಷ್ಟೋ ಜನರು ಅವನಿಗೆ ಭಿಕ್ಷೆ ಹಾಕಿದ್ರು, ಹಣ ಕೊಟ್ಟರು, ಬಂಗಾರ ಕೊಟ್ಟಿರ್ಬೋದು. ಯಾಕೆಂದ್ರೆ ಅವನು ನೋಡಿದ ನೋಟ ನೋಡ್ಬಿಟ್ಟು ಇವರೇನೋ ಕೊಡ್ತಾರೆ, ಬಂಗಾರ ಏನೋ ಅನ್ಕೊಂಡ್ಬಿಟ್ರು. ಆದರೆ ಎಷ್ಟು ಜನರು ಅವನಿಗೆ ಬಂಗಾರ ಬೆಳ್ಳಿ ಕೊಟ್ಟರು, ಹಣ ಕೊಟ್ಟರು, ಅವರು ಸ್ವಸ್ಥ ಮಾಡಲಿಲ್ಲ. ಆದರೆ ಯೇಸುವಿನ ನಾಮದಲ್ಲಿ ಇವನಿಗೆ ಏನಾಯಿತು? ಗುಣವಾಯಿತು. ಹಾಲೆಲೂಯ. ಹಣವು ಮಾಡದೇ ಇರುವುದು, ಬಂಗಾರ ಮಾಡದೇ ಇರುವುದು, ಆಸ್ತಿ ಐಶ್ವರ್ಯ ಅಧಿಕಾರ ಮಾಡದೇ ಇರುವಂತದ್ದು ನಮ್ಮ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅದೇ ದಾವೀದನು ಅವನಿಗೆ ಹೇಳಿದ್ದು, ಏನಪ್ಪಾ ನೀನೇನೇನೋ ಬರ್ತಾ ಇದೀಯಾ, ಆದರೆ ನಾನು ಬರೋದು ಅವೆಲ್ಲ ಅಲ್ಲ, ನಾನು ದೇವರ ಹೆಸರಿನಲ್ಲಿ ಬರ್ತಾ ಇದ್ದೇನೆ. ಅವನ ಹತ್ರ ಏನಿತ್ತು ಗೊತ್ತಾ? ಒಂದು ಕವಣೆಯು, ಕೆಲವು ಕಲ್ಲುಗಳು. ಏನಿತ್ತು ಅವನ ಹತ್ರ? ಕವಣೆ ಏನು? ಬರೀ ದಾರದಲ್ಲಿ ಮಾಡಿರೋದು ಅಲ್ವಾ? ಬರೀ ದಾರ ಬೇಕಾದ್ರೆ ನಾವೇನ್ ಮಾಡ್ಬೋದು? ಕವಣೆ ನೀವು ನೋಡಿರ್ತೀರಾ, ಆ ಕವಣೆನ ಹಾಕಿ ಒಬ್ಬ ವ್ಯಕ್ತಿ ಹಿಡ್ಕೊಂಡು ಕಿತ್ರ ಬಂದ್ಬಿಡ್ತದೆ. ಅದಿರೋದೆಲ್ಲ ಏನಕ್ಕಂದ್ರೆ ಬರೀ ಸುತ್ತಕ್ಕಷ್ಟೇ. ಆಮೇಲೆ ಅವನು ತೆಗೆದುಕೊಳ್ತಾ ಇರೋದು ಕಲ್ಲುಗಳು. ಅದಕ್ಕೆ ನೀವು ನೋಡಿರ್ತೀರ ಚಿತ್ರಗಳು, ಅವನ ದೇವರು ಅವನಿಗೆ ಜಯವನ್ನು ಕೊಟ್ಟಿದ್ದು ಅವನ ಹತ್ರ ಇರುವ ಕವಣೆಯಿಂದಲೋ ಕಲ್ಲುಗಳಿಂದಲೋ ಅಲ್ಲ, ದೇವರ ಶಕ್ತಿ ಅವನ ಮೇಲಿತ್ತು. ಹಾಲೆಲೂಯ. ಅದು ಮುಖ್ಯ. ನಿಮ್ಮ ಹತ್ರ ಏನಿದೆ ಅನ್ನೋದು ಮುಖ್ಯ ಅಲ್ಲ. ಇವತ್ತು ಎಷ್ಟೋ ಜನರ ಹತ್ರ ಏನೇನೋ ಇದೆ, ಆದರೆ ಅವರ ಹತ್ರ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಒಂದು ನಿರೀಕ್ಷೆ ಇಲ್ಲ. ಅಯ್ಯೋ, ಪ್ರಾಣಕ್ಕಾಗಿ ಒದ್ದಾಡ್ತಾರೋ, ಏನಾಗ್ಬಿಡುತ್ತೋ ಅಂತ. ನಮಗಾದರೂ ಗೊತ್ತಾ, ಒಂದು ನಿರೀಕ್ಷೆ ಇದೆ ದೇವಜನರೇ. ನಾವು ಈ ಲೋಕದವರಲ್ಲ, ನಾವು ಪರಲೋಕದವರು. ನಮಗೆ ಈ ಲೋಕದಲ್ಲಿ ಬರುವ ರೋಗ, ಕಷ್ಟ, ಒಂದು ವೇಳೆ ಮರಣ, ಇವು ಯಾವುದಕ್ಕೂ ನಾವು ಭಯಪಡೋದಿಲ್ಲ. ಯಾಕೆ ಗೊತ್ತಾ? ನಾವು ಇಲ್ಲಿ ಸದಾಕಾಲ ಜೀವಿಸುವವರು ಅಲ್ಲವೇ ಅಲ್ಲ. ಆದರೂ ನಮಗೆ ಶತ್ರುಗಳು ಎದುರಾದಾಗ, ಸಮಸ್ಯೆಗಳು ಎದುರಾದಾಗ ನಾವೇನ್ ಮಾಡ್ತೀವಿ ಗೊತ್ತಾ? ದಾವೀದನಂತೆ ಹೇಳುತ್ತೇವೆ, ನಿನ್ನ ಹಿಂದೆ ಇರುವ ಸೈನ್ಯವನ್ನು ನೀವು ನೋಡಿ ಬಂದಿದ್ದೀಯಾ ಗೊಲ್ಯಾತ? ನಿನ್ನ ಬಲವನ್ನು ನೀನು ನೋಡಿ ಬಂದಿದ್ದೀಯಾ? ನಿನ್ನ ಆಯುಧಗಳನ್ನು ನೀನು ನಂಬಿ ಬಂದಿದ್ದೀಯಾ? ಆದರೆ ನಾನು ಅದು ಯಾವುದನ್ನೂ ನಂಬಿ ಬಂದಿಲ್ಲ. ನನ್ನ ಹಿಂದೆ ಸೈನ್ಯ ಇದೆ ಅಂತ ನಾನು ಬಂದಿಲ್ಲ, ನಾನು ಬಲಸ್ತನು ಅಂತ ಬಂದಿಲ್ಲ, ಇಲ್ಲವೇ ನನ್ನ ಹತ್ರ ಏನೋ ಆಯುಧ ಇದೆ ಅಂತ ಬಂದಿಲ್ಲ. ಯಾರನ್ನೂ ನೀನು ಹೀಯಾಳಿಸಿದೆಯೋ ಅದೇ ದೇವರ ಶಕ್ತಿಯಿಂದ ನಾನು ನಿನ್ನ ಮುಂದೆ ಬಂದಿದ್ದೇನೆ. ಹಾಲೆಲೂಯ. ಇವತ್ತು ದೇವಜನರೇ, ನಿಮ್ಮ ಶಕ್ತಿ ಯಾರು ಗೊತ್ತಾ? ಯೇಸು ನಾಮ. ನಿಮ್ಮ ಶಕ್ತಿ ಏನು?
ಯೇಸುನಾಮ, ಬೇರೆ ಯಾವುದೂ ಅಲ್ಲ. ನಮ್ಮಂಥವ್ರನ್ನ ಬೀಳಿಸಕ್ಕೆ, ಓಡಿಸಲಿಕ್ಕೆ, ಹಾಳು ಮಾಡಲಿಕ್ಕೆ ಜನರಿಗೆ ತುಂಬಾ ಸಮಯ ಬೇಕಾಗಿಲ್ಲ. ಆದರೆ ನಮ್ಮ ಹಿಂದೆ ಇರುವಾತನೇ ನಮ್ಮನ್ನ ಕಾಯುತ್ತಾ ಇರುವುದು. 2014-15ನೇ ವರ್ಷದಲ್ಲಿ ಅಂದುಕೊಳ್ಳುತ್ತೇನೆ, ಕೆಲವರೆಲ್ಲ ಸ್ಟೇಟ್ಮೆಂಟ್ ಮಾಡಿದ್ರು, ಈ ಇಂಡಿಯಾ ದೇಶದಲ್ಲಿ 2022 ಯಾವ ಒಬ್ಬ ಕ್ರೈಸ್ತನು ಇರೋದಿಲ್ಲ ಅಂತ ಹೇಳಿದ್ರು. ನಿಮ್ಗೆ ಗೊತ್ತಿದೆಯಾ ಆ ಸ್ಟೇಟ್ಮೆಂಟು? ನಿಮ್ಗೆ ಗೊತ್ತಿಲ್ಲ. 2022 ಯಾವ ಒಬ್ಬ ಕ್ರೈಸ್ತನು ಇರೋದಂತೆ ನಾವು ಮಾಡ್ತೀವಿ ಅಂತ. ಈಗ 2000 ಮತ್ತೆ ಇಲ್ವಾ? ನಾವೆಲ್ಲ ಇದೀವಲ್ವಾ? ಎಷ್ಟೋ ಕಡೆಗಳಲ್ಲಿ ಆರಾಧನೆ ಮಾಡಕ್ ಬಿಡ್ತಾ ಇಲ್ಲ, ಎಷ್ಟೋ ಜನರನ್ನು ಹಿಂಸೆ ಮಾಡ್ತಾ ಇದ್ದಾರೆ, ಕೊಲ್ತಾ ಇದ್ದಾರೆ. ಹಾಗಾದ್ರೆ ಇದು ಮನುಷ್ಯನ ಕಲ್ಪಿತವಾದ್ರೆ ಇದನ್ನು ನಿಲ್ಲಿಸಬಹುದಾಗಿತ್ತು. ಇದು ಯಾರು ಕಲ್ಪಿತ? ದೇವರು. ಅದಕ್ಕೆ ನಾನು ಯಾವಾಗಲೂ ಒಂದು ಉದಾಹರಣೆ ಹೇಳ್ತಾ ಇರ್ತೇನೆ. ಬೆಂಕಿಯಲ್ಲಿ ಹುಟ್ಟಿದ್ದು ಬಿಸಿಲಿಗೆ ಬಾಡುತ್ತಾ? ಬೆಂಕಿಯಲ್ಲಿ ಹುಟ್ಟಿದ್ದು ಬಿಸಿಲಿಗೆ ಬಾಡಲ್ಲ. ಯಾಕೆ? ಬೆಂಕಿಯಲ್ಲೇ ಹುಟ್ಟೈತೆ. ಈ ಕ್ರೈಸ್ತತ್ವ ಹುಟ್ಟಿರೋದು ಹಿಂಸೆಯಲ್ಲಿ. ಹಿಂಸೆ ಮಾಡಿದಷ್ಟು ಇದು ಜಾಸ್ತಿ ಆಗುತ್ತೆ ಹೊರತು ಇದು ಕಡಿಮೆ. ಭಯಪಡಿಸಿದಷ್ಟು ಕ್ರೈಸ್ತರು ಭಯಪಡೋದಿಲ್ಲ, ಧೈರ್ಯ ಆಗ್ತಾರೆ. ನಿಮಗೆ ಗೊತ್ತಿದೆಯಾ? ನಿಮಗೆ ಪರ್ಸಿಕ್ಯೂಷನ್ ಆದ್ರೆ ನೀವು ಬಲಗೊಳ್ತೀರಾ, ಆಗಲಿಲ್ವಾ ನೀವು ಬಲವಾಗಿರಲ್ಲ. ನಿಮ್ಮನ್ನ ಯಾರಾದ್ರೂ ಪ್ರಶ್ನೆ ಕೇಳಿಲ್ಲ, ನಿಮಗೆ ತೊಂದರೆ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಫೇತ್, ನಿಮ್ಮ ನಂಬಿಕೆ ಬಹಳ ಕಡಿಮೆ. ನೀವೇನಾದ್ರೂ ಹಿಂಸೆಯನ್ನು ಒಳಗೊಂಡ್ರಿ, ಎದುರಿಸಿದ್ರಿ ಅಂತ ತಿಳ್ಕೊಳ್ಳಿ, 1 ಸರಿ 2 ಸರಿ ಜಗಳ ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಬರ್ಲಿ ಬಿಡಿ ಹೇಳ್ತೀನಿ ಅಂತೀರ. ಆದ್ರೆ ಫಸ್ಟ್ ಟೈಮ್ ಯಾರಾದ್ರೂ ಬರೋವರೆಗೂ ಯಾರು ಬರ್ತಾರೋ, ಏನ್ ಕೇಳ್ತಾರೋ, ಏನ್ ಹೇಳ್ತಾರೋ ಅಂದ್ಕೊಳ್ತಾ ಇರ್ತೀವಿ. ಅವ್ರು ಏನ್ ಕೇಳ್ತಾರೆ? 1, 2 ಸಾರಿ 3 ಸಾರಿ ಮತ್ತೆ 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 ಜಗಳ ಮಾಡಿದ್ರೆ ಅಂದ್ಕೊಳ್ಳಿ, ಅದೇನು ಹೇಳ್ತಾರಲ್ಲ, ದಿನ ಸಾಯೋರ್ ಮನೇಲಿ ಆಳೋರು ಯಾರು ಅಂದಂಗೆ. ದಿನ ನಮಗೆ ನೋವು ಕೊಡ್ತಾ ಇದ್ರೆ ಬಂದು ನೀನ್ ಕೊಡೋದು ನನಗೇನಿದೆ, ಗೊತ್ತು ನೀನ್ ಬರ್ತೀಯ ಅಂತ. ಸಾಲ ಕೇಳೋಕ್ ಬರ್ತಾರಂತ ಗೊತ್ತು, ಮತ್ತೆ ಹೊಸದಾಗಿ ಏನ್ ನಮಗೆ? ಅಂದ್ರೆ ಸಮಸ್ಯೆಗಳು ಬಂದಾಗ ನಮಗೆ ಗೊತ್ತಿದೆ. ಪ್ರಿಯ ದೇವಜನವೇ, ನಮ್ಮಲ್ಲಿರುವ ಕರ್ತನು ನಮ್ಮನ್ನ ಆ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಆತನು ಇರುವಾಗ ನಮಗೆ ಏನ್ ಮಾಡ್ತದೆ ಗೊತ್ತಾ? ಆತನು ಜಯವನ್ನು ಕೊಡುವಂತವನಾಗಿದ್ದಾನೆ. ಯಾಕೆಂದ್ರೆ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಯಾವ ರೀತಿಯಲ್ಲಿ ಹೀಯಾಳಿಸ್ತಾನಂತ ಹೇಳಿದ್ರೆ, ಗೊಲ್ಯಾತನು 43ನೇ ವಚನದಲ್ಲಿ ಹೇಳ್ತದೆ, ಯವನಸ್ಥನೂ ಆದ ದಾವೀದನನ್ನು ನೋಡಿ ತಿರಸ್ಕಾರದಿಂದ. ಯಾವ ರೀತಿ? ಗೊಲ್ಯಾತನ ಹೇಗೆ ಏನ್ ಮಾಡ್ತಾನಂತೆ? ಅವನನ್ನ ತಿರಸ್ಕಾರದಿಂದ. ಇವನ ಅಂತ. ಇವತ್ತು ನಮ್ಮನ್ನ ಲೋಕವು ನೋಡಿ, ಜನರು ನೋಡಿ ಇದೇ ರೀತಿಯಾಗಿ ತಿರಸ್ಕಾರ ಮಾಡ್ತಾರೆ. ಇವರ ಈಕೆನಾ? ಯಾವ ಲೆಕ್ಕ ನನಗೆ? ಏನಿದೆ ಇವಳಲ್ಲಿ? ಏನಿದೆ ಇವನಲ್ಲಿ? ನಿಮ್ಮನ್ನ ತಿರಸ್ಕಾರ ಭಾವದಿಂದ ನೋಡ್ತಾರಲ್ವಾ? ಯೇಸು ಇಲ್ಲದ ಜೀವಿತ ನಿಜಾನೇ, ನಾವು ಏನೂ ಇಲ್ಲ, ತಿರಸ್ಕಾರನೇ. ನೋಡಿ, ದಾವೀದನು ನೋಡ್ಲಿಕ್ಕೆ ಚೆನ್ನಾಗಿರ್ಬಹುದು, ಆದರೆ ಸಣ್ಣವನು, ಅವನು ಬಲಸ್ಥನಲ್ಲ. ಗೊಲ್ಯಾತನವನನ್ನು ತಿರಸ್ಕಾರದಿಂದ ಅವನಿಗೆ, ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನಪ್ಪ? ಒಂದು ಕೋಲು ಹಿಡ್ಕೊಂಡು ಬಂದಿದೀಯಾ? ಆ ಕವಣೆನ ನೋಡಿ, ಕೋಲು ಹಿಡ್ಕೊಂಡು ಬಂದು, ನಾನು ನಾಯಿಯೋ? ಕೋಲ್ ಹಿಡ್ಕೊಂಡು ಏನಕ್ಕೆ ಹೋಗ್ತೀವಿ? ಯಾವ್ದು ನೋಡ್ಸಕ್ ಹೋಗ್ತೀವಿ? ನಾಯಿ ನೋಡ್ಸಕ್ ಕೋಲ್ ತಾನೇ ಹಿಡ್ಕೊಂಡು ಹೋಗ್ತೀವಿ. ಅವಾಗ ಗೊಲ್ಯಾತನ ಹೇಳ್ತಾನೆ, ಏನಪ್ಪ ನನ್ನ ಸಾಯಿಸಕ್ಕೆ ಕೋಲ್ ಹಿಡ್ಕೊಂಡ್ ಬಂದಿದ್ಯಾ? ನನ್ನ ನಾಯಿನ ಓಡ್ಸಕ್ಕೆ? ಅಂದ್ರೆ ಅಷ್ಟು ತಿರಸ್ಕಾರ ಭಾವದಿಂದ ನಾನು ನಾಯಿಯೋ ಎಂದು ಹೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿ. ನಮ್ಮನ್ನ ಕೆಲವು ಸಾರಿ ಹೀಯಾಳಿಸ್ತಾರೆ, ಬಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ನಮ್ಮನ್ನು ಬಿಟ್ಬಿಟ್ಟು ನಮ್ಮ ದೇವರನ್ನು ಬಯಕ್ ಸ್ಟಾರ್ಟ್ ಮಾಡ್ತಾರೆ. ಹೌದಲ್ವಾ? ಬಯಕ್ ಸ್ಟಾರ್ಟ್ ಮಾಡ್ತಾರೆ. ಆದರೆ ಗಮನಿಸಿರಿ, ಶಪಿಸಿ, ಇಲ್ಲಿ ಬಾ, ನಿನ್ನ ಮಾಂಸವನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುತ್ತೇನೆ ಅಂದನು. ಆಗ ದಾವೀದನು ಅವನಿಗೆ ಆ ಮಾತನ್ನು ಹೇಳ್ತಾನೆ, ನೀನು ಈ ರೀತಿ ಬರ್ತಾ ಇದೀಯಾ? ನಾನಾದರೂ ಯೆಹೋವನ ನಾಮದೊಡನೆ ನಿನ್ನೊಳಗೆ ಬರುತ್ತೇನೆ. ಇವತ್ತು ನಿನ್ನನ್ನ ನನ್ನ ಕೈಗೆ ಒಪ್ಪಿಸಿ ಕೊಡುವನು. ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಸ್ಟಿಯ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು ಎಂದು ಹೇಳ್ತಾ ಇದ್ದಾನೆ. ಅವನು ಇವನಿಗೆ ಹೇಳ್ತಾ ಇದ್ದಾನೆ, ಇವನು ಅವನಿಗೆ ಹೇಳ್ತಾ ಇದ್ದಾನೆ. ಈಗ ಜಗಳ ಮಾಡುವಾಗ ಹಂಗೆ ಅಲ್ವಾ? ನೀನೆಷ್ಟೋ ಅಂದ್ರೆ ನೀನೆಷ್ಟೋ, ನೀನ್ಯಾರು ಅಂದ್ರೆ ನೀನ್ಯಾರು, ಈ ರೀತಿಯಾಗಿ ಹೇಳ್ತಾರಲ್ವಾ? ಇಬ್ರು ಜಗಳ ಮಾಡ್ತಾ ಇದ್ದಾರೆ. ಆದರೆ ನನ್ನ ಪ್ರಿಯ ದೇವಜನವೇ, 47ನೇ ವಚನಕ್ಕೆ ಬಂದಾಗ, ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರಿಗೆಲ್ಲ ಗೊತ್ತಾಗುವುದು. ಯಾಕಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ, ಆತನು ನಿಮ್ಮನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು ಅಂದನು. ಇಷ್ಟೇ.
ದೇವರು ಒಪ್ಪಿಸಿಕೊಡ್ತಾನೆ. ಯಾವಾಗಾದ್ರೂ ದಾವೀದನು ನಾನು ಅಂತ ಹೇಳಿದ್ನ? ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ, ನನ್ನ ಬಗ್ಗೆ ಗೊತ್ತಿಲ್ಲ, ನಾನು ನೋಡಕ್ಕೆ ಪುಟಾಣಿ ತರ ಇದ್ದೀನಿ, ಆದ್ರೆ ಕೆಲಸ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ನ? ನಾನು ಚಿಕ್ಕ ಹುಡುಗ ತರ ಇದ್ದೀನಿ, ಬಲೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ನ? ಇಲ್ಲ. ಅವನು ಹೋಗಿ ಅರಸನ ಹತ್ರ ಹೇಳ್ದ, ಅರಸ ಭಯಪಡಬೇಡ್ರಿ, ನಾನು ಈಗಾಗಲೇ ಕರಡಿ ಸಿಂಹನೆಲ್ಲ ಕೊಂದಿದ್ದೀನಿ, ನನಗೆ ಧೈರ್ಯ ಇದೆ, ಯಾಕೆಂದ್ರೆ ನನ್ನ ದೇವರು ನನ್ನ ಜೊತೆಯಲ್ಲಿರುವುದರಿಂದ ನಾನು ಜಯಿಸುತ್ತೇನೆ ಎಂದು ಹೇಳಿದನು. ಅದೇ ರೀತಿಯಲ್ಲಿ ದಾವೀದನು ಅವನ ಮುಂದೆ ನಿಂತುಕೊಂಡು ಹೇಳ್ತಾ ಇದ್ದಾನೆ, ಯುದ್ಧ ಮಾಡುವವನು ನಾನಲ್ಲ, ನನ್ನ ಜೊತೆಯಲ್ಲಿರುವವನು, ನನ್ನ ಹಿಂದೆ ಇರುವವನು ನನಗಿಂತ ಶಕ್ತನಾಗಿದ್ದಾನೆ. ಇವತ್ತು ದೇವಜನವೇ, ನೀವು ನಾನು ಹೇಳಬೇಕಾಗಿರೋ ಮಾತು ಇದೇನೆ. ಅವನು ಯಾವತ್ತೂ ತನ್ನನ್ನು ಹೆಚ್ಚಿಸಿಕೊಳ್ಳಿಲ್ಲ. ನಾನು ಯುದ್ಧ ವೀರನು, ನಾನು ಗೆಲ್ತೀನಿ ಅಂತ ಅವನು ಹೇಳಿಲ್ಲ. ನನ್ನ ದೇವರು, ನೀನು ಹೀಯಾಳಿಸಿದ ದೇವರು, ನಾನು ಜಯಿಸುತ್ತೇನೆ, ನಿನ್ನನ್ನು ನನ್ನ ದೇವರು ಒಪ್ಪಿಸಿಕೊಟ್ಟಿದ್ದಾನೆ, ಇದೇ ಮಾತನ್ನ ಹೇಳಿದನು. ಇವತ್ತು ನೀವು ನಾನು ಸಮಸ್ಯೆಗಳಿಗೆ ಇದೇ ರೀತಿಯಾಗಿ ಹೇಳಬೇಕು, ಶತ್ರುಗಳು ಇದೇ ರೀತಿಯಲ್ಲಿ ನಾವು ಹೇಳಬೇಕು. ದೇವರು ನನ್ನ ಸಂಗಡ ಇದ್ದಾನೆ, ನಾನು ಬೀಳುವಂತೆ ಮಾಡುವುದಿಲ್ಲ, ಸೋಲುವಂತೆ ಮಾಡುವುದಿಲ್ಲ, ನನ್ನನ್ನು ಅವಮಾನ ಪಡುವಂತೆ ಮಾಡುವುದಿಲ್ಲ, ನನ್ನ ದೇವರು ನನ್ನ ಪರವಾಗಿ ನಿಂತುಕೊಳ್ಳುತ್ತಾನೆ ಎಂದು ನೀವು ಹೇಳುವಾಗ ದೇವರು ನಿಮಗೆ ಜಯವನ್ನು ಕೊಟ್ಟೇ ಕೊಡುತ್ತಾನೆ. ಹಾಲೆಲೂಯಾ. ಪ್ರಿಯರೇ ದೇವಜನವೇ, ನೀವು ದೇವರನ್ನ ಮಹಿಮೆಪಡಿಸುವಾಗ ದೇವರು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತಾನೆ. ಈಗ ಇವನೇನು ಅಂದ್ಕೊಂಡಿದ್ದ ನೋಡಿ, ದಾವೀದನು ಒಂದು ವೇಳೆ ರಾಜನ ಮಗಳಿಗೂ ಆಸೆ ಪಟ್ಟಿರಬಹುದು, ಅವನು ಕೊಡುವ ಬಂಗಾರಕ್ಕೆ ಆಸೆ ಪಟ್ಟಿರಬಹುದು, ಸ್ವಲ್ಪ ಜಾಗಕ್ಕೆ ಆಶೀರ್ವಾದ ಆಸೆ ಪಟ್ಟಿರಬಹುದು. ಆದರೆ ನಿಮಗೆ ಗೊತ್ತಾ, ದೇವರು ಅವನನ್ನ ಮುಂದೆ ಅರಸನನ್ನಾಗಿಯೇ ಮಾಡಲಿಕ್ಕಿದ್ದಾನೆ. ಹಾಲೆಲೂಯಾ. ಅವನು ಸ್ವಲ್ಪ ಅಲ್ಲ, ಅವರೇ ಅರಸ ಆಗ್ಬಿಟ್ಟಿದ್ದಾನೆ. ದೇವರು ಆ ರೀತಿಯಾಗಿ ನಿಮ್ಮನ್ನು ಅಭಿಷೇಕಿಸುವಾಗ ನಾವು ಶತ್ರುಗಳಿಗೂ ಸಮಸ್ಯೆಗಳಿಗೂ ನಾವು ಭಯಪಡಬೇಕಾದ ಅವಶ್ಯಕತೆ. ಜನರು ನಮ್ಮನ್ನ, ಊರಲ್ಲಿ ನಮ್ಮನ್ನ, ಸುತ್ತಮುತ್ತಲು ಜನರು ನಮ್ಮನ್ನ ಹೀಯಾಳಿಸ್ತಾರೆ, ತಿರಸ್ಕಾರ ಭಾವದಿಂದ ನೋಡ್ತಾರೆ. ಅಯ್ಯೋ, ಇವರೇನು ಹೊಸದಾಗಿ ಮಾಡ್ತಾರಂತೆ, ಏನು ಹೊಸದಾಗಿ ನಂಬ್ತಾ ಇದಾರಂತೆ. ನಾವೇನು ತಪ್ಪು ಮಾಡ್ತಾ ಇಲ್ವಲ್ಲ. ದೇವರ ನಾಮ ನಮಗೆ ಬಲ, ನಮಗೆ ಆಶೀರ್ವಾದ. ಅದರಿಂದ ಇವತ್ತು ನಾವು ಪ್ರಿಯದೇವರೇ, ನಾವು ಬಂದದ್ದು ಏನೇ ವಿಚಾರವಾಗಿರಬಹುದು, ಆದರೆ ಕೊನೆಗೆ ನಮ್ಮ ಜೀವಿತ ದೇವರ ನಾಮವನ್ನ ಮಹಿಮೆ ಪಡಿಸಬೇಕು. ಅರ್ಥ ಮಾಡಿಕೊಳ್ಳಿ. ನೀವು ಪ್ರಾರಂಭದಲ್ಲಿ ಏಸಪ್ಪ ನನಗೆ ಆರೋಗ್ಯ ಕೊಡು, ನನಗೆ ಸಹಾಯ ಮಾಡು ಅಂತ ಬಂದಿರಬಹುದು, ಆದರೆ ಕೊನೆಯಲ್ಲಿ, ನಿಮ್ಮ ಜೀವಿತದ ಕೊನೆಯಲ್ಲಿ ನೀವು ಬೆಳೆದ ಮೇಲೆ ನಿಮ್ಮ ಮೂಲಕ ದೇವರ ನಾಮ ಮಹಿಮೆಯಾಗಬೇಕು. ಅಲ್ಲಿ ಏನ್ ನಡೀತು ನಿಮಗೆ ಗೊತ್ತಿದೆ. ದಾವೀದನು ಕಲ್ಲನ್ನ ಕವಣೆ ಬೀಸಿ ಒಡೆದಾಗ ಗೊಲ್ಯಾತನು ಕೆಳಗೆ ಬಿದ್ದನು. ಅವನು ಹೇಳಿದಂತೆ, ದಾವೀದನು ಹೇಳಿದಂತೆ ಕತ್ತಿ ತೆಗೆದುಕೊಂಡು ಅವನನ್ನು ಕೊಂದನು. ನಿಮಗೂ ನನಗೂ ಜಯ ಕೊಡುವ ದೇವರಿರುವಾಗ, ಆತನ ನಮಗಾಗಿರುವಾಗ ನಾವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಎಲ್ಲಿ ನಿಂತೋಗ್ತೇವೆ ಗೊತ್ತಾ, ನಾವು ಕೇಳ್ಕೊಳ್ತಾನೇ ಇರ್ತೀವಿ, ದೇವರು ಇನ್ನು ಅದು ಕೊಡಪ್ಪ, ಇದು ಕೊಡಪ್ಪ, ಇದು ಕೊಡಪ್ಪ. ನಾವಲ್ಲೇ ನಿಲ್ಲಬಾರದು. ಗಮನಿಸಿರಿ ಚೆನ್ನಾಗಿ. ಹೆಣ್ಣು ಹೊನ್ನು ಮಣ್ಣತ್ರ ನಿಂತೋಗಬಾರದು. ಕ್ರೈಸ್ತರಿಗೆ 4ನೇದಿದೆ, ಏನು ಗೊತ್ತಾ? ಅದು ಮಹಿಮೆ. ಹಲ್ಲೆಲೂಯಾ. ಹೆಣ್ಣು ಹೊನ್ನು ಮಣ್ಣು ಅಲ್ಲ, ನಾವು ದೇವರ ನಾಮವನ್ನು ಮಹಿಮೆ ಪಡಿಸಬೇಕು. ಆಗ ದೇವರು ಕೂಡ ನಮ್ಮನ್ನು ಮಹಿಮೆ ಪಡಿಸ್ತಾನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಹೌದು ಕರ್ತನೆ, ದಾವೀದನು ನಿನ್ನ ಚಿತ್ತವನ್ನ ಹಲ್ಲಗಳೆಯಲಿಲ್ಲ, ನಿನ್ನ ಸ್ವರವನ್ನ ಹೀಯಾಳಿಸಲಿಲ್ಲ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಲಿಲ್ಲ. ನಿನ್ನ ನಾಮವನ್ನ ಘನಪಡಿಸುವಂತೆ ತನ್ನನ್ನೇ ಒಪ್ಪಿಸಿಕೊಟ್ಟಿದ್ದನು ಕರ್ತನೆ. ಅಪ್ಪ, ದಾವೀದನ ಮೂಲಕವಾಗಿ ನಿನ್ನ ನಾಮವು ಮಹಿಮೆಯಾಯಿತು. ಇಸ್ರಾಯೇಲರಿಗೆ ಜಯವು ಸಿಕ್ಕಿತು. ತನ್ನ ಅಣ್ಣಂದಿರೆಲ್ಲ ಸಂತೋಷಪಟ್ಟರು. ಅರಸನು ಅವನಿಗೆ ಬೇಕಾದದ್ದನ್ನೆಲ್ಲ ಮಾಡಿದನು ಕರ್ತನೆ. ಆದರೂ ಅವನು ಒಂದು ಮಾತನ್ನು ಹೇಳಿದನು, ನಾನು ಯುದ್ಧ ಮಾಡುವುದು ನನ್ನ ಶಕ್ತಿಯಿಂದಲ್ಲ, ನನ್ನ ಜ್ಞಾನದಿಂದಲ್ಲ, ಆಯುಧಗಳಿಂದಲ್ಲ, ಬದಲಾಗಿ ದೇವರ ನಾಮದಿಂದ. ಅಪ್ಪ, ಇವತ್ತು ನಮ್ಮ ಹತ್ರ ಏನು ಇಲ್ಲದೆ ಇರಬಹುದು. ಹಣವು, ಆಸ್ತಿಯು, ಐಶ್ವರ್ಯವು, ಹಿನ್ನೆಲೆಯು, ಕುಲವು, ವಿದ್ಯಾಭ್ಯಾಸವು ಏನೂ ಇಲ್ಲದೆ ಇರಬಹುದು. ಆದರೆ ನೀನೇ ನಮ್ಮ ಬಲವು ಸ್ವಾಮಿ, ನೀನೇ ನಮ್ಮ ಧೈರ್ಯವು ಸ್ವಾಮಿ. ನೀನಿರುವಾಗ ನಮಗೆ ಭಯವಿಲ್ಲ, ನೀನಿರುವಾಗ ನಮಗೆ ಸೋಲಿಲ್ಲ ಸ್ವಾಮಿ. ಯಾಕೆಂದರೆ ನೀವು ನಮಗೆ ದಾವೀದನಿಗೆ ಜಯವನ್ನು ಕೊಟ್ಟ ಹಾಗೆ ನೀವು ನಮ್ಮ ಶತ್ರುಗಳನ್ನ, ಸಮಸ್ಯೆಗಳನ್ನ ನೀವು ಪರಿಷ್ಕಾರ ಮಾಡುತ್ತೀರಿ, ಬಿಡುಗಡೆಯನ್ನು ಕೊಡುತ್ತೀರಿ. ನಿನ್ನ ನಾಮಕ್ಕೆ ಸ್ತೋತ್ರ. ಈ ದಿನ ಯಾರೆಲ್ಲ ಈ ವಾಕ್ಯವನ್ನು ಕೇಳಿ, ಹೌದು ನನ್ನ ದೇವರು ನನಗಾಗಿ ಯುದ್ಧ ಮಾಡುವನು,
ನನ್ನ ಜೊತೆಯಲ್ಲಿ ನಿಲ್ಲುವನು, ನನ್ನನ್ನು ಬಲಪಡಿಸುವನು ಎಂದು ನಂಬುತ್ತಿದ್ದಾರೆ. ಅವರ ಮುಂದಿರುವ ಸಮಸ್ಯೆಗಳನ್ನು, ಶತ್ರುಗಳನ್ನು, ಈ ಸಕಲ ವಿಧವಾದಂಥ ಶೋಧನೆಗಳನ್ನು ಜಯಿಸುವುದಕ್ಕೆ ಬೇಕಾದ ನಿನ್ನ ಶಕ್ತಿಯನ್ನು ಅವರಿಗೆ ಅನುಗ್ರಹಿಸಿ ಕೊಡಿರಪ್ಪ. ಖಂಡಿತವಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ. ನೀವೇ ದಾವೀದನಂತೆ ನಮ್ಮನ್ನು ಬಲಪಡಿಸಿ ನಮ್ಮ ಜೀವಮಾನ ಕಾಲವೆಲ್ಲ ನಿಮ್ಮನ್ನೇ ಮಹಿಮೆಪಡಿಸುವಂತೆ ನಮ್ಮ ಒಬ್ಬೊಬ್ಬರನ್ನು ಅಭಿಷೇಕಿಸಬೇಕೆಂದು, ಅಭಿಷೇಕ ಮಾಡುವಾತನು, ಆಪತ್ತುಗಳಿಂದ ಕಾಪಾಡುವಾತನು, ಅದ್ಭುತಗಳನ್ನು ಮಾಡುವಾತನು, ಜೊತೆಯಲ್ಲಿದ್ದು ನಮಗಾಗಿ ಯುದ್ಧ ಮಾಡುವಾತನಾಗಿರುವ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.